ವಿಜಯಪುರ ಜಿಲ್ಲೆಗೆ ಬರುವಂಥ ಸಂದರ್ಭ, ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಾಗ ನಾವು ತಲೆ ಎತ್ತಿ ಹೋಗಬೇಕು, ಎದೆ ಉಬ್ಬಿಸಿಕೊಂಡು ಹೋಗಬೇಕು. ಆದರೆ ಕನ್ನಡ ನಾಡಿನ ಅತ್ಯಂತ ಅಪರೂಪದ ನೆಲವಾಗಿರುವಂತಹ ವಿಜಯಪುರ ಜಿಲ್ಲೆಗೆ ಬರುವಾಗ ಬಾಗಿದ ತಲೆ ಮುಗಿದ ಕೈಯಾಗಿರಿಸಿಕೊಂಡೇ ಬರಬೇಕು. ಕಾರಣ ಏನು ಅಂದರೆ ಇದು ಬಸವಣ್ಣನ ನಾಡು ಅನ್ನುವಂಥ. ಎಷ್ಟು ಖುಷಿ ಅನಿಸ್ತದೆ ನೋಡಿ, ಬಹಳ ಅಂದ್ರೆ ಬಹಳ ಹೆಮ್ಮೆ ಅನಿಸ್ತದೆ. ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಮೌಲ್ಯವನ್ನು ನೀಡಿದಂಥವರು ನಾವು ಅನ್ನುವಂತಹ ಒಂದು ಹೆಮ್ಮೆ ಯಾರಿಗಿತ್ತು ಅಂದರೆ ಇಂಗ್ಲೆಂಡ್ ದೇಶದವ್ರಿಗಿತ್ತು. ಇಂಗ್ಲೆಂಡ್ ದೇಶದವರು ಮ್ಯಾಗ್ನಾ ಕಾರ್ಟಾ ಅನ್ನುವಂತಹ ಒಂದು ಸನದನ್ನು ಇಟ್ಟುಕೊಂಡು ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಮೌಲ್ಯವನ್ನು ನೀಡಿದವರು ನಾವು ಅಂತ ಹೇಳ್ತಾ ಇದ್ರು. ಬೀದರಿನ ಡಾಕ್ಟರ್ ನೀರಜ್ ಪಾಟೀಲ್ರು ಅಲ್ಲಿ ಹೋದರು, ಬಸವಣ್ಣನವರು ವಚನಗಳನ್ನು ಹೇಳಿದರು. ಆ ಕಾರ್ಯಕ್ರಮ ಬಂತು. ಆ ಕಾರ್ಯಕ್ರಮವನ್ನು ನಾನು ಕೂಡ ಟಿವಿ ಮುಂದೆ ಕುಳಿತುಕೊಂಡು ನೋಡ್ತಾ ಇದ್ದೆ. ಅಲ್ಲಿಯ ಮಾಜಿ ಮೇಯರ್ ಒಬ್ಬರು ಮಾತಾಡ್ತಾ ಹೇಳ್ತಾರೆ, ವಿ ಆರ್ ಮದರ್ ಆಫ್ ಡೆಮೋಕ್ರಸಿ. ಯಾರು? ಇಂಗ್ಲೆಂಡಿಗರು. ವಿ ಆರ್ ಮದರ್ ಆಫ್ ಡೆಮೋಕ್ರಸಿ, ಬಟ್ ಬಸವೇಶ್ವರ ಆಫ್ ಇಂಡಿಯಾ ಇಸ್ ದಿ ಫಾದರ್ ಆಫ್ ಡೆಮೋಕ್ರಸಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ. ಅಂದರೆ ನಾವು ಭಾರತೀಯರಾಗಿ, ಕನ್ನಡಿಗರಾಗಿ, ಅದರಲ್ಲಿಯೂ ವಿಶೇಷವಾಗಿ ವಿಜಯಪುರದವರಾಗಿ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಇಡೀ ವಿಶ್ವಕ್ಕೆ ಪ್ರಜಾಪ್ರಭುತ್ವದ ಮೌಲ್ಯವನ್ನು ನೀಡಿದಂಥವ್ರು ಯಾರು ಅಂದರೆ ಭಾರತ ದೇಶದ ಭಾಗ್ಯ ವಿಧಾತರಾಗಿರುವಂತಹ ಬಸವಣ್ಣನವರು ಅನ್ನುವಂಥದ್ದೇನಿದೆಯಲ್ಲ, ನಮ್ಮೆಲ್ಲರ ಹೆಮ್ಮೆಗೆ ಅದು ಕಾರಣವಾಗಬೇಕು. ನಾನು ಬಸವಣ್ಣನವ್ರ ಬಗ್ಗೆ ಮಾತಾಡುವಾಗಲೆಲ್ಲ ಯಾಕಿಷ್ಟು ಎದೆ ಉಬ್ಬಿಸಿಕೊಂಡು ಮಾತಾಡ್ತೀನಿ ಅಂದರೆ, ಭಾರತ ದೇಶದ ಮಹಾನತೆ ಗಹನತೆಗಳನ್ನು ಅಧ್ಯಯನವನ್ನು ಮಾಡಿರುವಂತಹ ಆರ್ಥರ್ ಮೈಲ್ ಅನ್ನುವಂತಹ ಒಬ್ಬ ವಿದೇಶಿಯ ವಿದ್ವಾಂಸ ಹೇಳ್ತಾರೆ, ವಾಟ್ ಎವರ್ ಲೆಜೆಂಡ್ಸ್ ಮೇ ಸೇ ಅಬೌಟ್ ಬಸವ, ಒನ್ ಥಿಂಗ್ ಈಸ್ ಪ್ರಿಟಿ ಕ್ಲಿಯರ್, ಬಸವ ಈಸ್ ದಿ ಫಸ್ಟ್ ಫ್ರೀ ಇಂಡಿಯನ್ ಥಿಂಕರ್ ಅನ್ನುವ ಮಾತುಗಳನ್ನು ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ಅಮ್ಮ. ಭಾರತ ದೇಶದ ಬಗ್ಗೆ ಯಾರು ಏನಾದರೂ ಹೇಳಲಿ, ಭಾರತ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಪ್ರತಿಪಾದಕರು ಯಾರು ಅಂದರೆ ವಿಶ್ವಗುರು ಬಸವಣ್ಣನವರು ಅನ್ನುವಂತಹ ಮಾತುಗಳನ್ನು ವಿದೇಶಿಯ ವಿದ್ವಾಂಸರು ಒಬ್ಬರು ಹೇಳ್ತಾರಂದ್ರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು, ಖುಷಿ ಪಡಬೇಕು. ಇಂತಹ ಬಸವಣ್ಣನವರ ನಾಡಿಗೆ ಬರುವಾಗ ಬಹಳ ಅಂದ್ರೆ ಬಹಳ ಖುಷಿ ಅನಿಸ್ತದೆ. ಹಳಕಟ್ಟಿಯವರು, ಹಗಲೆಲ್ಲ ಹುಟ್ಟುವವರೇ ಹಳಕಟ್ಟಿ ಎಂತವರು. ಎಷ್ಟು ಚೆನ್ನಾಗಿದೆ ನೋಡ್ರಿ ಆ ಮಾತುಗಳು. ಇಡೀ ಕನ್ನಡ ನಾಡಿಗೆ ಬಹುಸತ್ವ ಒಂದು ಮೌಲ್ಯವನ್ನು ನೀಡಿರುವಂತಹ ಸಾಹಿತ್ಯ ಅಂದರೆ ವಚನ ಸಾಹಿತ್ಯ. ಇತ್ತೀಚೆಗೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಕನ್ನಡ ನಾಡಿಗೆ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಪಾಟೀಲರು, ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಎಂತಹ ಅಪರೂಪದ ಸೇವೆಯನ್ನು ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆಯ ಅಪರೂಪದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಬಹಳ ಚಂದ ಒಂದು ಮಾತನ್ನು ಹೇಳ್ತಾರೆ. ಈ ಜಗತ್ತಿನೊಳಗೆ ಗ್ಲೋಬಲೈಸೇಷನ್ ಅನ್ನುವಂಥದ್ದು ನಡೆದಿದೆ, ಜಾಗತೀಕರಣ ಅನ್ನುವಂಥದ್ದು ನಡೆದಿದೆ. ಜಾಗತೀಕರಣದ ಹೊಡೆತಕ್ಕೆ ಸಿಕ್ಕಾಕೊಂಡು ಮುಂದಿನ 60 ವರ್ಷಗಳಲ್ಲಿ ಈ ಜಗತ್ತಿನಲ್ಲಿ ಎಷ್ಟು ಭಾಷೆಗಳು ಉಳ್ಕೊಳ್ತಾವಂದ್ರೆ ಕೇವಲ 80 ಭಾಷೆಗಳು ಉಳ್ಕೊಳ್ತಾವಂತ. ಆ 80 ಭಾಷೆಗಳಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಕನ್ನಡ ಭಾಷೆನೂ ಕೂಡ ಉಳ್ಕೊಳ್ತೈತಿ ಅನ್ನುವಂಥ ಮಾತುಗಳನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಹೇಳ್ತಾರೆ. ನೀವೆಲ್ಲ ಚಪ್ಪಾಳೆ ತಟ್ಟಿದ್ರಿ, ಬಹಳ ಖುಷಿ ಆಯಿತು. ಮುಂದುವರೆದವ್ರು ಹೇಳ್ತಾರೆ, ಆ ಮಾತನ್ನು ನಾನು ಹೇಳಿದಾಗ ನೀವೆಲ್ಲ ಜೋರು ಚಪ್ಪಾಳೆ ತಟ್ಟಬೇಕು. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಹೇಳ್ತಾರೆ, ಇಡೀ ಜಗತ್ತಿನಲ್ಲಿ ಜಾಗತೀಕರಣದ ಹೊಡೆತಕ್ಕೆ ಸಿಕ್ಕಾಕೊಂಡು ಮುಂದಿನ 60 ವರ್ಷಗಳಲ್ಲಿ ಕೇವಲ 80 ಭಾಷೆಗಳು ಉಳ್ಕೊಳ್ತಾವ. ಈ ಜಗತ್ತಿನೊಳಗೆ ಎಷ್ಟು ಭಾಷೆಗಳದಾವ ಅಂದ್ರೆ 10,000ಕ್ಕೂ ಅಧಿಕ ಭಾಷೆಗಳದಾವ. ಅಷ್ಟು ದೊಡ್ಡ ಸಂಖ್ಯೆಯ ಭಾಷೆಗಳಲ್ಲಿ ಕೇವಲ 80 ಭಾಷೆಗಳು ಉಳ್ಕೊಳ್ತಾವ. ಆ 80 ಭಾಷೆಗಳಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಕನ್ನಡ ಭಾಷೆನೂ ಉಳ್ಕೊಳ್ತೈತಿ ಅಂತ ಹೇಳ್ತಾರಲ್ಲ. ಯಾಕೆ ಕನ್ನಡ ಭಾಷೆ ಉಳ್ಕೊಳ್ತದೆ ಅಂದ್ರೆ ಬಸವಾದಿ ಶರಣರು ಬರೆದಿರುವಂತಹ ವಚನ ಸಾಹಿತ್ಯದಿಂದಾಗಿ ಕನ್ನಡ ಭಾಷೆ ಉಳ್ಕೊಳ್ತೈತಿ ಅಂತ ಹೇಳ್ತಾರೆ. ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಶರಣರಿಗೆ ಗೌರವವನ್ನು ಸಲ್ಲಿಸಬೇಕು. ನೋಡ್ರಿ, ನಮ್ಮ ಶರಣರು ಬರೆದಿರುವಂತಹ ವಚನಗಳು ಎಷ್ಟದಾವಂದ್ರೆ ಕೇವಲ 23,000 ವಚನಗಳದಾವ. ಎಷ್ಟು? 23,000 ವಚನಗಳು. ಈ ಎಲ್ಲ ವಚನಗಳು ಕಣ್ಣು ಮರೆಯಾಗಿ, ಮಣ್ಣು ಮರೆಯಾಗಿ, ಹುಳತಿಂದ ಹಾಳೆಯಾಗಿ, ತಾಡೋಲಿಯಾಗಿ ಹಾಳಾಗ್ತಾ ಇರುವಂಥ ಸಂದರ್ಭದಲ್ಲಿ
ಈ ವಚನ ವಾಂಗ್ಮಯವನ್ನು ಉಳಿಸಬೇಕು ಅಂತ ಹೇಳಿ ಎಲ್ಲವನ್ನೂ ತ್ಯಾಗ ಮಾಡಿರುವಂತಹ ಅಪರೂಪದ ಮಹಾತ್ಮ ಯಾರು ಅಂದರೆ ಡಾಕ್ಟರ್ ಪಗು ಹಳಕಟ್ಟಿಯವರು. ಅವರ ಕಾರ್ಯಕ್ಷೇತ್ರ ಯಾವುದು ಅಂದರೆ ವಿಜಯಪುರ ಜಿಲ್ಲೆ ಅನ್ನುವಂಥದ್ದನ್ನು ನಾವೆಲ್ಲರೂ ಹೆಮ್ಮೆಯಿಂದ ಹೇಳಬೇಕು. ಅಂತ ಪಗು ಹಳಕಟ್ಟಿಯವರ ಹೆಸರನ್ನು ನಿರಂತರವಾಗಿ ಉಳಿಬೇಕು, ಇತಿಹಾಸ ಅಳಿದು ಹೋಗಬಾರದು. ಅಂಬೇಡ್ಕರ್ ಅವರು ಭಾಳ ಚಂದ ಒಂದು ಮಾತು ಹೇಳ್ತಾರೆ, ಒನ್ ಹೂ ಡಸಂಟ್ ನೋ ಹೀಸ್ ಓನ್ ಹಿಸ್ಟರಿ ಹಿ ಕೆನಾಟ್ ಕ್ರಿಯೇಟ್ ದ ಹಿಸ್ಟರಿ. ಯಾರಿಗೆ ಇತಿಹಾಸದ ಅರಿವಿರಂಗಿಲ್ಲ ಅವರಿಂದ ಇತಿಹಾಸ ನಿರ್ಮಾಣ ಆಗಂಗಿಲ್ಲ ಅಂತ ಅಂಬೇಡ್ಕರ್ ಅವರು ಹೇಳ್ತಾರಲ್ಲ. ಹಳಕಟ್ಟಿಯವರ ಚಾರಿತ್ರ್ಯ, ಹಳಕಟ್ಟಿಯವರ ತ್ಯಾಗ, ಹಳಕಟ್ಟಿಯವರ ಅದೊಂದು ತ್ಯಾಗದ ಯೋಗ ಅನ್ನುವಂಥದ್ದು ಹಾಳಾಗಿ ಹೋಗಬಾರದು ಅಂತ ಹೇಳಿ ಒಂದು ಅದ್ಭುತವಾಗಿರುವಂತಹ ಕಾಯಕ ಕೈಂಕರ್ಯವನ್ನು ಮಾಡಿರುವಂತಹ ಅಪರೂಪದ ಸಮಾಜ ಸೇವಾ ರಾಜಕಾರಣಿ ಜನನಾಯಕರು ಯಾರು ಅಂದರೆ ಡಾಕ್ಟರ್ ಎಂ.ಬಿ. ಪಾಟೀಲರು. ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನೂ ಕೂಡ ನಾವು ಗೌರವಿಸಬೇಕು. ಯಾಕೆ ಹೇಳಿ ನೋಡೋಣ. ಅವರೊಬ್ಬ ಮಿನಿಸ್ಟರ್ದಾರ ಅನ್ನೋ ಕಾರಣಕ್ಕಾಗಿ ನಾನು ಹೊಗಳ್ತಾ ಇಲ್ಲ. ಅವರು ಹಳಕಟ್ಟಿ ಅವರ ಹೆಸರನ್ನು ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಅದ್ಭುತವಾದ ಕಾಯಕ ಕೈಂಕರ್ಯವನ್ನು ಮಾಡ್ತಾ ಇದ್ದಾರಲ್ಲ, ಆ ಕಾರಣಕ್ಕಾಗಿ ನಮ್ಮೆಲ್ಲರ ಗೌರವಾದರಗಳು ಏನದಾವಲ್ಲ ಎಂ.ಬಿ. ಪಾಟೀಲರಿಗೆ ಸಮರ್ಪಣೆಯಾಗಬೇಕು. ಇತಿಹಾಸ ನಾವೆಲ್ಲರೂ ನೋಡಬೇಕು. ಅಲ್ಲಮ ಪ್ರಭುದೇವರು ಬಹಳ ಚಂದ ಹೇಳ್ತಾರೆ, ಹಿಂದನೇ ಹೆಜ್ಜೆಯ ಅರಿಯಲರಿಯದೆ ಮುಂದನೇ ಹೆಜ್ಜೆಯನ್ನು ಹೆಂಗಿಡ್ತೀಯಪ್ಪ ಅಂತ ಕೇಳ್ತಾರೆ. ಇವತ್ತು ಎಲ್ಲರ ಕೈಯಾಗ ಮೊಬೈಲ್ ಬಂದ್ಬಿಟ್ಟಾವ, ಹಲ್ಚಲ್ ಎದ್ಬಿಟ್ಟದ. AI ಅನ್ನುವಂಥದ್ದು ಬಂದದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ರ ಬಗ್ಗೆ ಮಾತಾಡ್ತೀವಿ, ಇನ್ನೂ ಮುಂದುವರೆದು ಹೇಳಾಕತ್ತೀವಿ. OI ಅನ್ನುವಂಥದ್ದು ಬಂದೈತಿ, ಆರ್ಗನೈಸ್ಡ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಬರ್ತದೆ. ಹಲ್ಚಲ್ ಎದ್ಬಿಟ್ಟದ. ಇಡೀ ಜಗತ್ತಿನ ಜನರ ಕೈಯಲ್ಲಿ ಮೊಬೈಲ್ ಅದ. ನೀವೇನು ಕೇಳಿದ್ರು ಅದು ಹೇಳಿಬಿಡ್ತದೆ ಮೊಬೈಲ್. ಇವತ್ತು ನೀವೇನೇ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳಿಬಿಡ್ತದೆ. ನಾನು ಮೊನ್ನೆ ಒಂದು ಇಂಟರ್ನ್ಯಾಷನಲ್ ಮ್ಯಾಗಝೀನ್ ನಲ್ಲಿ ಒಂದು ಲೇಖನ ಓದ್ತಿದ್ದೆ. ಅಪ್ಪಿ ತಪ್ಪಿ ಎಲ್ಲರ ಮೊಬೈಲ್ ಫೋನ್ಗಳು ಒಮ್ಮೆ ಟಕ್ ಅಂತ ಬಂದ್ ಆಗಿಬಿಟ್ರೆ ಏನಾಕೈತಪ್ಪ? ಏನಾಗ್ಬೋದ್ರಿ? ಸುಮ್ಮನೆ ವಿಚಾರ ಮಾಡ್ರಿ, ಕುಂತೀರಿ ನೀವು. ಇಡೀ ಜಗತ್ತಿನ ಜನರ ಕೈಯೊಳಗಿರುವಂತಹ ಎಲ್ಲರ ಮೊಬೈಲ್ ಫೋನ್ಗಳು ಸ್ಯಾಟಲೈಟ್ ಸಮಸ್ಯೆಯಿಂದಾಗಿ ಒಮ್ಮೆ ಟಕ್ ಅಂತ ಬಂದ್ ಆಗಿಬಿಟ್ರೆ ಏನಾಕೈತಿ? ಆ ಸೈಕಿಯಾಟ್ರಿಸ್ಟ್ ಹೇಳ್ತಾರೆ, ಅಪ್ಪಿ ತಪ್ಪಿ ಏನಾದರೂ ಎಲ್ಲರ ಮೊಬೈಲ್ ಫೋನ್ಗಳು ಒಮ್ಮೆ ಟಕ್ ಅಂತ ಬಂದ್ ಆಗಿಬಿಡ್ತು ಅಂದ್ರೆ 100ಕ್ಕೆ 70% ಮಂದಿಗೆ ಹುಚ್ಚು ಹಿಡಿತೈತೆ ಅಂತ. ಎಷ್ಟು ಪರ್ಸೆಂಟ್ ರೀ? 70% ಮಂದಿಗೆ ಹುಚ್ಚು ಹಿಡಿತದೆ. ಮೊಬೈಲ್ ಅನ್ನುವಂಥದ್ದು ನಮ್ಮನ್ನು ಅಷ್ಟು ಆವರಿಸ್ಕೊಂಡು ಬಿಟ್ಟೈತಿ. ಇನ್ನು 30% ಮಂದಿಗೆ ಎಂತೆಂಥವ್ರಿಗೆ ಹುಚ್ಚು ಹಿಡಿಯಂಗಿಲ್ಲ ಅಂದ್ರೆ 1 ಗಂಟೆ ಆದ್ರೂ ಸಮಾಧಾನವಾಗಿ ಅಪ್ಪವ್ರು ನೀವು ಮಾತಾಡ್ರಿ, ನಿಮ್ಮ ಮಾತುಗಳನ್ನ ಕೇಳ್ತಾನಂತ ತಿಳ್ಕೊಂಡು ಏನು ತನಗ ಕೂತಿರಲ್ಲ, ನಿಮ್ಮಂಥವ್ರಿಗೆ ಯಾರಿಗೂ ಹುಚ್ಚಿಡಿಯುವಂಥ ಪ್ರಶ್ನೆನೇ ಬರಂಗಿಲ್ಲ. ಯಾಕಂದ್ರೆ ನೀವು ಮೊಬೈಲ್ ಫೋನ್ ಕೈಯೊಳಗೆ ಹಿಡ್ಕೊಂಡಿಲ್ಲ. ಇಷ್ಟು ಹವಾ ಹಾಕೋತ ಹೋಗ್ಬೇಕ್ರಿ ನಿಮಗೆ. ನಾವು ನಮ್ಮ ಮಾತು ಕೇಳ್ಬೇಕಂದ್ರೆ ಇನ್ನು ಹವಾ ಹಾಕೋತ ಹೋಗ್ಬೇಕ್ರಿ ನಾವು. ಆದ್ರೂ ನನಗೆ ಭಾಳ ಖುಷಿ ಅನಿಸ್ತದೆ. ಇವತ್ತು ನೋಡ್ರಿ, ಶಿಕ್ಷಣ ಸಂಸ್ಥೆಯನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಎಂಥ ಸುಸಜ್ಜಿತ ಕಟ್ಟಡ. ಒಂದು ಸಂದರ್ಭ ಇತ್ತು, ಇಂಗ್ಲೆಂಡ್ನೊಳಗೆ ಕುಳಿತುಕೊಂಡು ವಿನ್ಸ್ಟನ್ ಚರ್ಚಿಲ್ ಅನ್ನುವಂಥ ಒಬ್ಬ ಪ್ರಧಾನಮಂತ್ರಿಗಳು ದಾರ್ಷ್ಟ್ಯತನದಿಂದ ಒಂದು ಮಾತನ್ನು ಹೇಳ್ತಿದ್ರು. ಆ ಮಾತುಗಳನ್ನು ಹೇಳುವಾಗ ನನ್ನ ಕರಳು ಕಿತ್ತು ಬಂದಂಗೆ ಆಗ್ತದೆ. ಇಂಗ್ಲೆಂಡಿನ ಪ್ರಧಾನಮಂತ್ರಿಗಳಾಗಿರುವಂಥ ವಿನ್ಸ್ಟನ್ ಚರ್ಚಿಲ್ ಅವರು 1945ರ ಸಂದರ್ಭದಲ್ಲಿ ಮಾತಾಡ್ತಿದ್ರು, ಇಂಡಿಯನ್ಸ್ ಅಂದ್ರೆ ಏನು? ದೇ ಆರ್ ಮೆನ್ ಆಫ್ ಸ್ಟ್ರಾ. ಅವರು ಹುಲು ಮಾನವರು, 3ನೇ ದರ್ಜೆಯ ವ್ಯಕ್ತಿಗಳು ಅಂತ ತಿಳ್ಕೊಂಡು ಇಂಗ್ಲೆಂಡಿನಲ್ಲಿ ಕೂತ್ಕೊಂಡು ವಿನ್ಸ್ಟನ್ ಚರ್ಚಿಲ್ ಮಾತಾಡ್ತಾ ಇದ್ರಲ್ಲ. 2 ವರ್ಷದ ಹಿಂದೆ ಇಂಗ್ಲೆಂಡಿನ ಪ್ರಧಾನಮಂತ್ರಿಗಳು ಯಾರಾಗಿದ್ರು ಅಂದ್ರೆ ಭಾರತ ದೇಶದ ಹೆಮ್ಮೆಯ ರಿಷಿ ಸುನಕ್ ಅವರು ಇಂಗ್ಲೆಂಡಿನ ಪ್ರಧಾನಮಂತ್ರಿಗಳಾಗಿದ್ರು. ನಾವೆಲ್ಲ ಹೆಮ್ಮೆ ಪಡಬೇಕಾಗಿರುವಂಥ ಸಂದರ್ಭ. ನೀವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಕಥೆಯನ್ನು ನೀವು ಕೇಳಿಬಿಟ್ರಿ ಅಂದ್ರೆ ನೀವು ಇನ್ನೂ ಗಾಬರಿ ಬಿಡ್ತೀರಿ. ಭಾರತೀಯರಂದ್ರೆ ಏನು? ದರಿದ್ರರ ನಾಡು, ಬಿಕಾರಿಗಳ ನಾಡು, ದರಿದ್ರರ ದೇಶ ಅಂತ ತಿಳ್ಕೊಂಡು ಮಾತಾಡೋರು. ಇವತ್ತು ನೀವೆಲ್ಲ ಆಶ್ಚರ್ಯ ಪಡ್ತೀರಿ. ಅಮೆರಿಕಕ್ಕೆ ಹೋಗಿ ನೀವು ನೋಡಬೇಕು, ಅಲ್ಲಿ ಡಾಕ್ಟರ್ಸ್ಗಳೆಲ್ಲ ಎಲ್ಲಿಯವರದಾರಂದ್ರೆ ಭಾರತೀಯರಿದ್ದಾರೆ, ಇಂಜಿನಿಯರ್ಸ್ಗಳೆಲ್ಲ ಎಲ್ಲಿಯವರದಾರಂದ್ರೆ ಭಾರತೀಯರಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಏನೇನು ಇವತ್ತು ದೊಡ್ಡ ದೊಡ್ಡ ಕ್ರಾಂತಿಯನ್ನು ಏನು ಮಾಡ್ತಾ ಇದ್ದಾರಲ್ಲ ಅವರೆಲ್ಲರೂ ಭಾರತೀಯರಿದ್ದಾರೆ. ಇದೆಲ್ಲ ಯಾವುದರಿಂದ ಸಾಧ್ಯ ಆಯಿತು ಅಂತ ನೀವು ಏನಾದರೂ ಪ್ರಶ್ನೆ ಕೇಳಿದ್ರಿ ಅಂದ್ರೆ ಅದು ಶಿಕ್ಷಣದಿಂದ ಸಾಧ್ಯ ಆಯಿತು. ಆ ಕಾರಣಕ್ಕಾಗಿನೇ BLDE ಅನ್ನುವಂಥ ಒಂದು ಸಂಸ್ಥೆ ಹುಟ್ಟುಕೊಂಡಿರುವುದು. ಆ ಕಾರಣಕ್ಕಾಗಿನೇ ನಮ್ಮ ಮನೆಗೆ ಒಂದು ಪತ್ರ ಬಂತು ಅಂದ್ರೆ ನಾವು ಪತ್ರ ಓದಕ್ಕೆ ಬರ್ತಿರ್ಲಿಲ್ರಿ. ನಾವು ಪತ್ರ ಯಾರ್ಯಾಗ ಓದಕ್ಕೆ ಬರ್ತಿತ್ತಲ್ಲ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ಅವ್ರ ಪತ್ರ ಇದ್ದಿದ್ದು ಓದಿದ್ರೆ ಚಲೋ ರೀ. ಎಪರ ತಪರ ಓದಿಬಿಟ್ರೆ ಅವ್ರೆ ಗದ್ಲಕ್ಕೆ ಬೀಳೋದು. ಅವ್ರು ಹಂಗ ಓದ್ತಿರ್ಲಿಲ್ಲ, ಅವ್ರು ಏನೆಲ್ಲ ಕೇಳೋರು. ಇಂಥ ಪರಿಸ್ಥಿತಿಯೊಳಗೆ ಪಗು ಹಳಕಟ್ಟಿಯವರು ತಮ್ಮ ಮೈ ಮೇಲೆ ಸರಿಯಾದ ಬಟ್ಟೆ ಇರಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ನನ್ನ ಜನರಿಗೆ ನಾನು ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಒಂದು ತ್ಯಾಗ ಮಾಡಿದ್ರಲ್ಲ, ಅವ್ರನ್ನ ಎಷ್ಟು ನೆನೆಸಿದ್ರು ಕೂಡ ಕಡಿಮೆನೆ. ನನಗೆ ಜ್ಯೋತಿಬಾ ಫುಲೆ ಅವರು ಬಹಳ ನೆನಪಿಗೆ ಬರ್ತಾರೆ. ಜ್ಯೋತಿಬಾ ಫುಲೆ ಅವ್ರ ಕಥೆಯನ್ನು ನೀವೆಲ್ಲ ಕೇಳಬೇಕು. ಸಾವಿತ್ರಿಬಾಯಿ ಫುಲೆ ಅಂತ ಒಬ್ಬ ತಾಯಿ, ಜ್ಯೋತಿಬಾ ಫುಲೆ ಅವರ ಹೆಂಡತಿ.
ಆ ತಾಯಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ರಿ, ನೀವು ಮೊದಲಿಗೆ ತಟ್ರಿ ಚಪ್ಪಾಳೆ. ಹೇಳ್ತೇವೆ ಯಾಕೆ ಚಪ್ಪಾಳೆ ತಟ್ಟಬೇಕು ಅಂದ್ರೆ, ತಥಾಕಥಿತವಾಗಿರುವಂತ ಒಂದು ಸಮಾಜ ಆ ತಾಯಿ ಪಾಠ ಮಾಡಬೇಕು ಅಂತ ಹೊರಟಿರ್ಬೇಕಾದ್ರೆ ಆಕೆಗೆ ಸಗಣಿ ನೀರು ಗೊಜ್ಜೋರು, ಕೆಸರಿ ನೀರು ಗೊಜ್ಜೋರು. ಹೆಣ್ಮಕ್ಳಿಗೆಲ್ಲ ಪಾಠ ಕಲಿಸಕತ್ತಾಳ, ಹೆಣ್ಮಕ್ಳಿಗೆಲ್ಲ ಶಿಕ್ಷಣ ಕಲಿಸ್ಬೇಕಂತ ಹೊರಟಾಳ ಅಂತ ಹೇಳಿ ಪುರುಷ ಪ್ರಧಾನ ವ್ಯವಸ್ಥೆ ಅತ್ಯಂತ ಹೀನಾಯವಾಗಿ ಕಾಣ್ತಾ ಇರುವಂತ ಸಂದರ್ಭದಲ್ಲಿ ಕೈಯೊಳಗೆ ಹೋಗ್ತಿರ್ಬೇಕಾದ್ರೆ ಒಂದು ಸೀರೆ ಇಟ್ಕೊಂಡು ಹೋಗೋದು, ಕೆಸರು ನೀರಿನ ಏನು ಚೆಲ್ತಿದ್ರಲ್ಲ ಆ ಸೀರೆಯನ್ನು ತೆಗೆದಿಟ್ಟು ಒಳ್ಳೆ ಸೀರೆ ಉಟ್ಕೊಂಡು ಪಾಠ ಮಾಡ್ತಿದ್ರು. ಇವತ್ತು ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಅನ್ನುವಂತಹ ಗೌರವ ಯಾರಿಗೆ ಸಲ್ಲುತ್ತದೆ ಅಂದ್ರೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ಸಲ್ಲುತ್ತದೆ. ಆ ತಾಯಿಯನ್ನು ನಾವೆಲ್ಲರೂ ನೆನೆಸಬೇಕು. ಹೆಣ್ಮಕ್ಳಿಗೆ ಶಿಕ್ಷಣವನ್ನು ಕೊಟ್ಟಿವಿ ಅಂತಂದ್ರೆ ಅವರು ಜಗತ್ತನ್ನೇ ತೂಗಬಲ್ಲರು ಅಂತ ತಿಳ್ಕೊಂಡು ನಾವು ಪುಂಖಾನುಪುಂಖವಾಗಿ ಮಾತಾಡ್ತೀವಿ. ನೀವು ಹೆಣ್ಮಕ್ಳಿಗೆ ಶಿಕ್ಷಣವನ್ನು ಕೊಟ್ರಿ ಅಂದ್ರೆ ಬಹಳ ಅದ್ಭುತವಾದ ಸಾಧನೆ ಮಾಡ್ತಾರ್ರಿ ಅವ್ರು. ಸಾಲಿ ಒಳಗೆ ಸರ್ ಕೇಳಿದ್ರು, ತಮ್ಮ ಎದ್ ನಿಂದ್ರ ಮ್ಯಾಲ ಅಂದ್ರು. ಆ ಹುಡುಗ ಎದ್ದು ನಿಂತ, ನಿಮ್ಮ ಮನ್ಯಾಗ ಯಾರಿಗೆ ಹೆದರ್ತಿ ಅಂತ ಕೇಳಿದ್ರು. ಅವಾಗ ಸಣ್ಣ ಹುಡುಗ ಅಂದ, ಸರ್ ನಾ ಕರೆ ಹೇಳೇನು ಸುಳ್ಳು ಹೇಳ್ರಿ ಅಂದ ನಾವು. ನೋಡಪ್ಪ, ಗುರುಗಳ ಮುಂದೆ, ಸ್ವಾಮಿಗಳ ಮುಂದೆ, ಡಾಕ್ಟರ್ ಮುಂದೆ ಒಟ್ಟ ಸುಳ್ಳು ಹೇಳಬಾರ್ದು, ಕರೆ ಹೇಳಬೇಕು, ಕರೆ ಹೇಳಂದ್ರು. ಸರ್ ಖರೆ ಖರೆ ಹೇಳ್ಬೇಕಂದ್ರೆ ನಮ್ಮ ಮನ್ಯಾಗ ನಮ್ಮ ಅವ್ವಾಗ ಹೆದರ್ತನ್ರಿ ಅಂದ ನಾವು. ಯಾಕೋ ನಿಮ್ಮ ಅಪ್ಪಾಗ ಯಾಕೆ ಹೆದರಂಗಿಲ್ಲ ಅಂತ ಸರ್ ಕೇಳಿದ್ರು. ಏನ್ ಮಾಡಿದ್ರಿ ಸರ್, ನಮ್ಮ ಅಪ್ಪನೂ ನಮ್ಮ ಅವ್ವಾಗ ಹೆದರ್ತಾನ್ರಿ, ಅದಕ್ಕೆ ನಮ್ಮ ಅವ್ವಾಗ ಹೆದರ್ತನ್ರಿ. ನೋಡ್ರಿ, ಜ್ಯೋತಿಬಾ ಫುಲೆ ಅವ್ರ ಕತಿ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಇಂಗ್ಲೆಂಡಿನ ಅನಭಿಷಕ್ತ ರಾಣಿ ಜ್ಯೋತಿಬಾ ಫುಲೆ ಅವ್ರನ್ನ ಒಂದ್ಸರಿ ಕೇಳಿದ್ಲಂತ, ಏನ್ ಬೇಕು ಕೇಳಿದ್ ನಾನು ಕೊಟ್ಬಿಡ್ತೀನಿ ಅಂತ ಹೇಳಿ. ಜ್ಯೋತಿಬಾ ಫುಲೆ ಅವ್ರು ಹೇಳಿದ್ರು, ನನ್ನ ದೇಶದ ಜನರಿಗೆ ಶಿಕ್ಷಣವನ್ನು ಕೊಡ್ರಿ ಅಂತ ಕೇಳಿದ್ರು. ಅಲ್ರಿ, ಇಂಗ್ಲೆಂಡಿನ ಅನಭಿಷಕ್ತ ರಾಣಿನ ಏನ್ ಬೇಕು ಕೇಳ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಸ್ವಾತಂತ್ರ್ಯ ಬೇಕು ಅಂತ ತಿಳ್ಕೊಂಡು ಅಂದು ಬಿಟ್ಟಿದ್ರಿ ಅಂದ್ರೆ ಮುಗಿದು ಹೋಗಿರೋದು. ಸ್ವಾತಂತ್ರ್ಯವನ್ನು ಕೇಳಲಾರ್ದ ಶಿಕ್ಷಣವನ್ನು ಯಾಕೆ ಕೇಳಿದ್ರಿ ಅಂತ ಆತ್ಮೀಯರೊಬ್ಬರು ಜ್ಯೋತಿಬಾ ಫುಲೆ ಅವ್ರನ್ನ ಕೇಳಿದಾಗ ಜ್ಯೋತಿಬಾ ಫುಲೆ ಅವ್ರು ಹೇಳಿದ್ರಂತ, ನಾನು ಶಿಕ್ಷಣವನ್ನು ಯಾಕೆ ಕೇಳಿದೆ, ಸ್ವಾತಂತ್ರ್ಯವನ್ನು ಯಾಕೆ ಕೇಳಲಿಲ್ಲ ಅಂದ್ರೆ, ನನ್ನ ದೇಶದ ಜನರಿಗೆ ಒಂದು ಸಾರಿ ಸ್ವಾತಂತ್ರ್ಯ ಬಂತು ಅಂದ್ರೆ ಶಿಕ್ಷಣ ಬರ್ತೈತಿ ಇಲ್ಲೋ ಗೊತ್ತಿಲ್ಲ. ಶಿಕ್ಷಣ ಅನ್ನುವಂಥದ್ದು ಬಂತು ಅಂದ್ರೆ ಸ್ವಾತಂತ್ರ್ಯ ತಂತಾನ ಬರ್ತೈತಿ. ಹೀಗಾಗಿ ಸ್ವಾತಂತ್ರ್ಯಕ್ಕಿಂತ ಶಿಕ್ಷಣವನ್ನು ಕೇಳಿದೆ ಅಂತ ಹೇಳಿದರು. ಅದು ನಾಲೆಡ್ಜ್. ನಾಲೆಡ್ಜ್. ದೇರ್ ಇಸ್ ಡಿಸ್ಟ್ರಕ್ಷನ್ ಫಾರ್ ಫಿಸಿಕಲ್ ಟೆಂಪಲ್, ದೇರ್ ಇಸ್ ನೋ ಡಿಸ್ಟ್ರಕ್ಷನ್ ಫಾರ್ ದಟ್ ಆಫ್ ನಾಲೆಡ್ಜ್ ಅಂತ ಹೇಳ್ತಾರೆ ಬಸವಣ್ಣ. ಸ್ಥಾವರ ಕಳಿವುಂಟು, ಜಂಗಮ ಕಳಿವುಂಟು. ಜಂಗಮತ್ವ ಅಂದ್ರೆ ಏನು? ಅದು ಜ್ಞಾನ, ಅದ್ಭುತವಾಗಿರುವಂತ ಜ್ಞಾನ. ಅದು ನಿನ್ನೊಡವೆ ಎಂಬುದು ಜ್ಞಾನ ರತ್ನ ಅನ್ನುವಂತಹ ಮಾತುಗಳನ್ನು ಅಲ್ಲಮ ಪ್ರಭುದೇವರು ಹೇಳಿದರು. ನೀನು ಗಳಿಸಿಟ್ಟಿರುವಂತಹ ಮನಿ ಏನಿದೆಯಲ್ಲ ಅದು ನಿನ್ನ ಜೊತೆಗೆ ಬರುವಂತದ್ದಲ್ಲ. ನೀನು ಗಳಿಸಿಟ್ಟಿರುವಂತಹ ಅಧಿಕಾರ ಏನೈತಲ್ಲ ಅದು ನಿನ್ನ ಜೊತೆಗೆ ಬರುವಂತದ್ದಲ್ಲ. ನೀನು ಗಳಿಸಿಟ್ಟಿರುವಂತಹ ಬೆಳ್ಳಿ ಬಂಗಾರ ಏನೈತಲ್ಲ ಅದು ನಿನ್ನ ಜೊತೆಗೆ ಬರಂಗಿಲ್ಲ. ನಿನ್ನ ಜೊತೆಗೆ ಬರುವಂತದ್ದು ಒಂದೇ ಒಂದು, ಅದು ಜ್ಞಾನ ಅನ್ನುವಂತಹ ಮಾತುಗಳನ್ನು ಅಲ್ಲಮ ಪ್ರಭುದೇವರು ಹೇಳ್ತಾರಲ್ಲ. ಅಂತಹ ಜ್ಞಾನದ ರತ್ನವನ್ನು ಎಲ್ಲರಿಗೂ ನೀಡುವ ಸಲುವಾಗಿ ಒಂದು ಅಪರೂಪವಾಗಿರುವಂತಹ ಶಿಕ್ಷಣ ಸಂಸ್ಥೆ ಯಾವುದು ಅಂದ್ರೆ ವೇದ ಅಕಾಡೆಮಿ ಅನ್ನುವಂತಹ ಒಂದು ಅಪರೂಪದ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರಲ್ಲ. ಜೋರಾಗಿ ಚಪ್ಪಾಳೆ ತಟ್ಟಿ ನಾವು ಕೆಲವರು ಸರನ್ನ ಮೊದಲು ಮಾಡಿಕೊಂಡು ಎಲ್ಲರನ್ನ ಅಭಿನಂದಿಸಬೇಕು. ಅದು ಶಿಕ್ಷಣದ ತಾಕತ್ತದು, ಶಿಕ್ಷಣದ ವ್ಯವಸ್ಥೆ ಅದು. ಈಗ ನೋಡ್ರಿ, ಎಲ್ಲ ಕಡೆಗೂ ನನಗೆ ಭಾಳ ಅಂದ್ರೆ ಭಾಳ ಸಂಕಟ ಆಕೈತಿ. ಎಲ್ಲ ಕಡೆಗೂ ಬರೀ ಸರ್ಟಿಫಿಕೇಟ್ಗಳನ್ನೆಲ್ಲ ಮಾಡಾಕತ್ತಾರ್ರಿ. ನಿಮ್ಗೆ ಗೊತ್ತಿರಲಿ, ನಾನು KLE ಲಿಂಗರಾಜ್ ಕಾಲೇಜಿನಲ್ಲಿ ಅಧ್ಯಯನ ಮಾಡುವಂಥ ಸಂದರ್ಭ ನನ್ನ ಜೊತೆಗಿರೋರೆಲ್ಲ ಒಂದಿಷ್ಟು ಮಂದಿ ನೋಡಿ ಹೇಳ್ತಿದ್ರು, 1 ಲಕ್ಷ ರೂಪಾಯಿ ಕೊಟ್ರೆ ಅಂದ್ರೆ ನಿಮ್ಗೊಂದು MA PhD ಸರ್ಟಿಫಿಕೇಟ್ ಕೊಡ್ತಾರೆ, ಯಾಕೆ ಇಷ್ಟು ಗುದ್ದಾಡಿ ಓದ್ತೀರಿ ಅಂತ ಕೇಳ್ತಿದ್ರು ನನಗೆಲ್ಲರೂ. ಒಬ್ಬ ಯಾವ ಬೋರ್ಡ್ ಹಾಕಿದ್ದಂತ್ರಿ, 1 ಲಕ್ಷ ರೂಪಾಯಿ ಕೊಟ್ರೆ ಒಂದು MA ಆದ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ. ಒಬ್ಬ ಯಾವ ಕುದುರೆ ಮೇಲೆ ಕುಂತು ಹೋದಲ್ಲಿಗೆ 1 ಲಕ್ಷ ರೂಪಾಯಿ ಕೊಡ್ತಾನ್ರಿ, ಒಂದು ಸರ್ಟಿಫಿಕೇಟ್ ಕೊಡ್ತೀರೇನ್ರಿ ಅಂತ ಕೇಳಿದ್ರು. ಹಾ ಕೊಡ್ತೀವ್ರಿ ಅಂದ್ರು. ಸರ್ಟಿಫಿಕೇಟ್ ತೊಗೊಂಡ್ರು, 1 ಲಕ್ಷ ರೂಪಾಯಿ ಕೊಟ್ಟ, ಹೆಸರಿದು ಎಲ್ಲ ಬರೋದ್ರು. ಭಾಳ ಖುಷಿ ಪಟ್ಟು ನಾವು ಸಾಲಿ ಹಿಂದೂ ಅಡ್ಡಾಡ್ಲಾರ್ದ ವ್ಯಕ್ತಿ ನಾನು 1 ಲಕ್ಷ ರೂಪಾಯಿ ಕೊಟ್ಟಿದ್ದಕ್ಕೆ ಒಂದು MA ಆದ ಸರ್ಟಿಫಿಕೇಟ್ ಕೊಟ್ಟಾರ ಅಂದ್ರೆ ಭಾಳ ಚಲೋ ಆತಂತೇಳಿ ಕುದುರೆ ಮೇಲೆ ಕೂತು ಮನೆಗೆ ಬರಾಕತ್ತಿದ್ದಲ್ಲ ಅವ ವಿಚಾರ ಮಾಡಿದ. ಹಂಗೂ ಹಿಂಗೂ 1 ಲಕ್ಷ ರೂಪಾಯಿ ಕೊಟ್ಟಿದ್ದಕ್ಕೆ ಒಂದು MA ಆದ ಸರ್ಟಿಫಿಕೇಟ್ ಕೊಟ್ಟಾರ, ನಮ್ಮ ಕುದುರೆಗೂ ಒಂದು ಯಾಕೆ ತಗೋಬಾರ್ದು ಅಂದು. ನಮ್ಮ ಗುಂಗ ಏನಿರ್ತೈತಿ ಹೇಳ್ರಿ, ವಸ್ತುವಿನಿಂದಾಗಿ ನಮಗ್ ಕಿಮ್ಮತ್ತು ಬರಬೇಕು ಅಂತ ಭಾಳ ಮಂದಿ ವಿಚಾರ ಮಾಡ್ತಿರ್ತೀವಿ ನಾವು. MA ಆದ ಕುದುರೆ ಮೇಲೆ ಕುಂತು ಬರ್ತಾನಂದ್ರೆ ನಮ್ಮ ಊರಾಗ ನಂದ ಹವಾ ಅಂತ ಅವ್ನು ಹುಡುಗ ತಿಳ್ಕೊಂಡಿದ್ದು. ನಾವು ಮತ್ತೆ ಮನೆಗೆ ಹೋಗಿ 1 ಲಕ್ಷ ರೂಪಾಯಿ ತೊಗೊಂಡು ಮತ್ತೆ ಅಲ್ಲಿಗೆ ಬಂದ, 1 ಲಕ್ಷ ರೂಪಾಯಿ ಕೊಡ್ತೇನೆ ನನಗೆ ನಮ್ಮ ಕುದುರೆಗೂ ಒಂದು ಸರ್ಟಿಫಿಕೇಟ್ ಕೊಡ್ರಿ ಅಂದ. ಒಳಗೆ ಕುಂತವ್ರು ಭಾಳ ಶಾನ ಇದ್ರು. ಅವ್ರು ಹೇಳಿದ್ರು, ನಾವು ಕೇವಲ ಕತ್ತಿಗಳಿಗೆ ಸರ್ಟಿಫಿಕೇಟ್ ಕೊಡ್ತೀವಿ, ಕುದುರೆಗಳಿಗೆ ಕೊಡಂಗಿಲ್ಲ ಅಂತ ಹೇಳಿ. ಇದರ ಅರ್ಥ ಏನು? ನೀವು ಕೇವಲ ಸರ್ಟಿಫಿಕೇಟ್ ಓರಿಯೆಂಟ್ ಆಗಿ ನೀವು ಶಿಕ್ಷಣ ಸಂಸ್ಥೆಗಳಿಗೆ ಬಂದು ಬಿಟ್ರಿ ಅಂದ್ರೆ ಅಲ್ಲಿಂದ ಕತ್ತಿಗಳು ಹೊರಗೆ ಬರ್ತಾವ, ಹೊರತಾಗಿ ಕುದುರೆಗಳು ಬರಂಗಿಲ್ಲ. ಅದಕ್ಕೆ ನಮ್ಮ ಶಿವಾನಂದ ಕೆಲವರು ಸರ್ ಅವರು ಬಹಳ ಅದ್ಭುತವಾಗಿ ಚಿಂತನೆ ಮಾಡಿ, ನಾವು ಕತ್ತಿಗಳನ್ನು ಹೊರಗೆ ಹಾಕೋದು ಬೇಡ, ಒಳ್ಳೆ ಕಾಟೇವಾಡಿ ಕುದುರೆಗಳನ್ನೇ ತಯಾರು ಮಾಡೋಣ ಅಂತ ತಿಳ್ಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸಕತ್ತಾರಲ್ಲ. ಹೀಗಾಗಿ ಅವರಿಗೆ ನಾವು ಚಪ್ಪಾಳೆಯನ್ನು ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಬೇಕು. ಇದು ಅದ್ಭುತವಾದ ಕಾರ್ಯ ಇದು.
ಇನ್ನು ಮುಂದೆ ನಾನು ಕೆಲವು ವಿಚಾರಗಳನ್ನು ಹೇಳಬೇಕು. AI ಅಂತ ಹೇಳಿದ್ದೆಲ್ಲ ನಾನು ಬಿಲ್ ಗೇಟ್ಸ್ ಅವ್ರ ಮಾತುಗಳನ್ನು ನೋಡ್ತಿದ್ದೆ. ಅವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಇನ್ನು 10 ವರ್ಷಕ್ಕೆ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಡ್ತದೆ ಜಗತ್ತು. ಬಿಲೀವ್ ಮೀ, ಕಂಪ್ಲೀಟ್ಲಿ ಚೇಂಜ್ ಆಗಿಬಿಡ್ತದೆ. ಡಾಕ್ಟರ್ಸ್ಗಳಿಗೆ ಕೆಲಸ ಇಲ್ಲ ಅಂತ ಒಂದು ಅಜಂಪ್ಷನ್ ಅದ, ಇಂಜಿನಿಯರ್ಸ್ಗಳಿಗೆ ಕೆಲಸ ಇಲ್ಲ ಅಂತ ಒಂದು ಗ್ರಹಿಕೆ ಅದ. ನಮ್ಮಂಥ ಸ್ವಾಮಿಗಳಿಗೂ ಕೆಲಸ ಇಲ್ರಿ. ನಮಗಿಂತ ಚಲೋ ಗೊಂಬಿ ಪ್ರವಚನ ಮಾಡ್ತಾವ. ಈಗ ನಿಮಗೆ ಗೊತ್ತಿರಲಿಲ್ಲ, ಮಾನ್ಯ ನಂದ ಒಂದು ಗೊಂಬಿ ಮಾಡ್ಯ ನಮ್ಮ ಹುಡುಗೊಬ್ಬ, ನನ್ನ ಮುಖದ ಒಂದು ಗೊಂಬಿ ಮಾಡಿ ನನ್ನ ಕಡೆಯಿಂದ ಪ್ರವಚನ ಹೇಳಿಸಿದಂಗೆ ಅದ್ರ ಕಡೆ ಹೇಳ್ಸಾಕತ್ಬಿಟ್ಟ. ಇದೆಲ್ಲ ಯಾಕೆ ಆಗಕತ್ತದೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಆಗ್ತಾ ಇದೆ. ಹಾಗಾದ್ರೆ ಮುಂದೆ ಏನಾಗ್ತದೆ? ಒಂದು ಇಂಟರ್ನ್ಯಾಷನಲ್ ಕಾನ್ಸ್ಪಿರಸಿ ಅದ, ಒಂದು ಷಡ್ಯಂತ್ರ ನಡೆದಿದೆ. ನೀವೆಲ್ಲರೂ ಲಕ್ಷ್ಯ ಕೊಟ್ಟ ನನ್ನ ಮಾತುಗಳನ್ನು ಕೇಳಬೇಕು. ಆ ಕಾರಣಕ್ಕಾಗಿನೇ ಎರನಾಳದ ಪೂಜ್ಯರು ನೀವೇ ಬರ್ಬೇಕ್ರಿ ನಮ್ಮ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಭಾಳ ಅಂದ್ರೆ ಭಾಳ ಪ್ರೀತಿಯಿಂದ ನಮ್ಮನ್ನು ಕರೆಸಿದ್ರಿ. ಇಲ್ಲಿ ನಾನು ಒಂದು ಮಾತನ್ನು ನಿಮಗೆ ಭಾಳ ಅಂದ್ರೆ ಭಾಳ ಕೈ ಜೋಡಿಸಿ ಹೇಳ್ತೀನಿ. ಇನ್ನು ಮುಂದೆ ಇನ್ನೊಂದು 20 ವರ್ಷಕ್ಕೆ ಈ ಜಗತ್ತಿಗೆ ಯಾರು ಬಾಸ್ ಆಗ್ತಾರೆ ಅಂತ ನೀವು ಯಾರಾದ್ರೂ ನನ್ನ ಪ್ರಶ್ನೆ ಕೇಳಿದ್ರಿ ಅಂದರೆ IT-BT ಕಂಪನಿಯವರು ಬಾಸ್ ಆಗೋದಿಲ್ಲ. ದೊಡ್ಡ ದೊಡ್ಡ ಕಂಪನಿಗಳನ್ನು ನಡೆಸೋರು, ಆಟೋಮೊಬೈಲ್ ಕಂಪನಿಗಳನ್ನು ನಡೆಸೋರು ಬಾಸ್ ಆಗೋದಿಲ್ಲ. ಈ ಜಗತ್ತಿಗೆ ಬಾಸ್ ಯಾರು ಆಗ್ತಾರೆ ಅಂದರೆ ರೈತರೇ ಬಾಸ್ ಆಗ್ತಾರೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನಾನು ಸುಮ್ಮನೆ ಹೇಳೋದಿಲ್ಲ ಇದನ್ನು. ಯಾಕೆ ಈ ಮಾತುಗಳನ್ನು ಹೇಳ್ತೀನಿ ಅಂದರೆ ಬಿಲ್ ಗೇಟ್ಸ್ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಗೊತ್ತಿದೆ? ಎಲ್ಲೆಲ್ಲಿ ಜಾಗ ಸಿಗಾಕತ್ತದ ಎಲ್ಲ ಜಾಗ ಕೊಂಡ್ಕೊಳಕತ್ತಾರ. ಇದೊಂದು ಇಂಟರ್ನ್ಯಾಷನಲಿ ಕಾನ್ಸ್ಪಿರಸಿ ಅಂತ ನಾವು ಕರಿತೀವಿ. ಥಿಯರಿ ಆಫ್ ಕಾನ್ಸ್ಪಿರಸಿ ಅಂತ ಒಂದು ಥಿಯರಿನೇ ಇದೆ. ನಾನು ದಯವಿಟ್ಟು ಎಲ್ಲ ರೈತರಿಗೆ ಕೈ ಜೋಡಿಸಿ ಅದನ್ನೇ ಹೇಳೋದು, ನಿಮ್ಮ ಹತ್ರ ಜಮೀನಿತ್ತು ಅಂದ್ರೆ ದಯವಿಟ್ಟು ಮಾರಾಟ ಮಾಡಕ್ಕೆ ಹೋಗಬೇಡ್ರಿ. ಅದರೊಳಗೂ ವಿದೇಶಿ ಕಂಪನಿಗಳಿಗೆ ಮಾರಾಟ ಮಾಡಕ್ಕೆ ಹೋಗಬೇಡ್ರಿ. ಯಾವುದೇ ಕಾರಣಕ್ಕೂ ಮಾರಾಟ ಮಾಡಕ್ಕೆ ಹೋಗಬೇಡ್ರಿ. ಸಂದರ್ಭ ಬಂತು ಅಂದ್ರೆ ಯಾವುದೇ ಕಠಿಣ ಸಂದರ್ಭದಲ್ಲಿನೂ ಕೂಡ ಅದನ್ನು ನೀವು ಛಲಗಾರರಾಗಿ ಅದನ್ನು ಎದುರಿಸಬೇಕೇ ಹೊರತು ಜಮೀನನ್ನು ಮಾರಾಟ ಮಾಡಕ್ಕೆ ಹೋಗಬಾರ್ದು. ಇನ್ನು ಮುಂದೆ ಏನದ ಎಲ್ಲ ಸಿಸ್ಟಮ್ ಅನ್ನುವಂಥದ್ದು ಭಾಳ ಅಂದ್ರೆ ಭಾಳ ಬದಲಾವಣೆ ಆಗ್ತದೆ. ನನಗೆ MB ಪಾಟೀಲ್ ಸಾಹೇಬ್ರನ್ನ ನೋಡಿದಾಗ ನನಗೆ ಯಾಕಷ್ಟು ಖುಷಿ ಅಂದರೆ, ವಿಜಯಪುರಕ್ಕೆ ಯಾರು ಹೆಣ್ಣು ಕೊಡ್ತಿರ್ಲಿಲ್ಲ ರೀ ಮೊದಲಿಗೆ. ನಮ್ಮ ಬೆಳಗಾವಿ ಜಿಲ್ಲೆಯವರಂತೂ ಈ ಕಡೆ ಹೆಣ್ಣ ಕೊಡ್ತಿರ್ಲಿಲ್ಲ. ಕೊಡ್ತಿದ್ರೇನು ಹೇಳ್ರಿ ನೀವು? ಪರಿಸ್ಥಿತಿ ಭಾಳ ಅಂದ್ರೆ ಭಾಳ ಗಂಭೀರ ಇತ್ತು. ದೊಡ್ಡ ದೊಡ್ಡ ನದಿಗಳ ಹರಿದ್ರೂ ಕೂಡ ವಿಜಯಪುರದೊಳಗೆ ಬರಗಾಲದ ನಾಡಿತ್ತು. ಆದರೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೋದು ಏನು ಅಂದರೆ, ಬರಗಾಲದ ನಾಡಿನೊಳಗೂ ಬಂಗಾರದ ಬೆಳೆಯನ್ನು ಬೆಳೆಯುವಂತಹ ನೀರನ್ನು ಹರಿಸಿದ್ರಲ್ಲ ಆಧುನಿಕ ಭಗೀರಥ ಯಾರು ಅಂದರೆ ಡಾಕ್ಟರ್ MB ಪಾಟೀಲ್ ಸಾಹೇಬ್. ಇದನ್ನು ಸಿದ್ದೇಶ್ವರ ಅಪ್ಪ ಅವರು ಹೇಳೋರು, ಇದು ನಾ ಹೇಳೋದಲ್ರಿ. ಇದು ಸಿದ್ದೇಶ್ವರ ಅಪ್ಪ ಅವರು ಕೂಡ ಈ ಮಾತುಗಳನ್ನು ಹೇಳ್ತಿದ್ರು. ರೈತರಿಗೆ ಒಳ್ಳೆಯದಾಗಬೇಕು, ರೈತರಿಗೆ ಕಲ್ಯಾಣ ಆಗಬೇಕು, ರೈತರಿಗೆ ಒಳ್ಳೇದಾಯ್ತು ಅಂದ್ರೆ ಜಗತ್ತಿಗೆಲ್ಲ ಒಳ್ಳೇದಾಗುತ್ತೆ ಅನ್ನುವಂಥದ್ದನ್ನು ನಾವು ಜೋರಾಗಿ ಮಾತಾಡ್ತೀವಿ, ಚಪ್ಪಾಳೆ ತಟ್ಟಿಸ್ಕೋತೀವಿ. ಆ ಮಾತು ಬೇರೆ. ಕೆಲಸ ಮಾಡ್ಬೇಕಲ್ಲ, ಅವರಿಗೆ ನೀರು ಕೊಡ್ಬೇಕಲ್ಲ. ಇವತ್ತು TV ಮಾಧ್ಯಮ ನೋಡಿದಾಗ, ಪೇಪರ್ಗಳನ್ನು ಓದಿದಾಗ ಏನು ಸುದ್ದಿ ಬರ್ತದೆ? ರೈತರಿಗೆ ಸಾಲ ಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಬರ್ತದೆ. ಯಾರು ದಯವಿಟ್ಟು ಅಂಥದ್ದನ್ನು ಮಾಡಬಾರ್ದು. ಮತ್ತು ಸಾಲ ಮನ್ನಾ ಮಾಡಬೇಕು, ಸಾಲ ಮನ್ನಾ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ದುಂಬಾಲು ಬಿಡ್ತೀವಿ. ನಾನು ಒಂದೇ ಹೇಳೋದು, ರೈತರು ನೀವು ಯಾರು ಸಾಲ ಮನ್ನಾ ಮಾಡ್ರಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ನೀವೇನು ಕೇಳಬೇಕು ಅಂದರೆ ಸರಿಯಾದ ವಿದ್ಯುತ್ ಕೊಡ್ರಿ, ನಾವು ಬೆಳೆದಿರುವಂಥ ಬೆಳೆಗೆ ಸರಿಯಾದ ಬೆಲೆಯನ್ನು ನಿಗದಿ ಮಾಡುವಂಥ ಶಕ್ತಿ ಸಾಮರ್ಥ್ಯ ನಮಗ ಕೊಡ್ರಿ. ನಾನು ರೈತರ ಪರವಾಗಿ ಒಂದೇ ಮಾತು ಹೇಳೋದು, ಕಾವಿ ಬಟ್ಟೆ ಹಾಕೊಂಡು ನಾನು ಒಂದೇ ಮಾತು ಹೇಳೋದು, ನೀವು ಸರ್ಕಾರದ ನಮ್ಮ ರೈತರ ಸಾಲ ಮನ್ನಾ ಮಾಡಬೇಕಾದ ಯಾವ ಪರಿಸ್ಥಿತಿನೂ ಬರಂಗಿಲ್ಲ. ಸರ್ಕಾರದ ಏನಾದರೂ ಸಾಲ ಇತ್ತು ಅಂದರೆ ಅದನ್ನೇ ತೀರಿಸುವಂಥ ಶಕ್ತಿ ನಮ್ಮ ರೈತರಿಗೆ ಇರ್ತದೆ. ಅದು ಯಾವಾಗಿರ್ತದೆ ಅಂದರೆ ಅವರಿಗೆ ನೀರು ಕೊಡಬೇಕು, ಅವರಿಗೆ ಬೆಲೆ ಕೊಡಬೇಕು. ಅವರು ಬೆಳೆದಿರುವಂಥ ಬೆಳೆಗೆ ಒಳ್ಳೆಯ ಬೆಲೆಯನ್ನು ನಾವು ನೀಡಿದಾಗ ಒಂದು ಅದ್ಭುತವಾದ ಒಂದು ಶಕ್ತಿ ಸಾಮರ್ಥ್ಯ ಅದು ಬರ್ತದೆ. ಯಾಕಂದರೆ ಅಮೇರಿಕ ಬಿಟ್ಟರೆ ಕೃಷಿಗೆ ಯೋಗ್ಯವಾದ ಭೂಮಿ ಇರೋದು ಭಾರತಕ್ಕೆ ಮಾತ್ರ, ಭಾರತದಲ್ಲಿ ಮಾತ್ರ ಇರೋದು. ಹೀಗಾಗಿ ನಾನು ಯಾಕೆ ಈ ರೈತರ ಬಗ್ಗೆ ಹೇಳಿದೆ ಅಂದರೆ, AI ಅನ್ನುವಂಥದ್ದನ್ನು ಇಟ್ಟುಕೊಂಡು ನಾವು ಯಾಕೆ ಇದ್ರ ಬಗ್ಗೆ ಚಿಂತನೆ ಮಾಡಬಾರ್ದು? ನಾನು ನಮ್ಮ ಕೆಲವರು ಸರಿಗೆ ಅದನ್ನೇ ನಾನು ಕೇಳೋದು, ಸಣ್ಣ ಸಣ್ಣ ಮಕ್ಕಳಿಗೆ ಈಗಲೇ AI ನೀವು ಇಂಟ್ರೊಡ್ಯೂಸ್ ಮಾಡಿ, ದಯವಿಟ್ಟು ಮಾಡ್ರಿ. ಇನ್ನು ಮುಂದೆ ನೋಡ್ರಿ, ಎಲ್ಲನೂ ಮೆಕ್ಯಾನಿಸಮ್ ಅನ್ನುವಂಥದ್ದು ಏನದಲ್ಲ, ಎಲ್ಲ ಆರ್ಟಿಫಿಷಿಯಲ್ ಅನ್ನುವಂಥದ್ದು ಏನದಲ್ಲ, ಕಂಪ್ಲೀಟ್ಲಿ ಅದು ಚೇಂಜ್ ಆಗ್ತದೆ. ಇನ್ನು 10 ವರ್ಷಕ್ಕೆ ಅದು ಹೆಂಗಿರ್ತದೋ ಏನಿರ್ತದೋ. ನಮ್ಮ MB ಪಾಟೀಲ್ ಸಾಹೇಬರು ಕೂಡ ಅದ್ರ ಬಗ್ಗೆ ಮಾತಾಡ್ಬೋದು. ಯಾಕಂದರೆ ಅದ್ರ ಬಗ್ಗೆನೇ ಅವರು ಈಗ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತುಗಳನ್ನು ನಾನು ಪೂರ್ಣಗೊಳಿಸ್ತೀನಿ. ಒಂದು ಕ್ರಿಯೇಟಿವಿಟಿ ಅನ್ನುವಂಥದ್ದು ಏನೈತಲ್ಲ, ಅದನ್ನು ನಿಮ್ಮ ಮಕ್ಕಳಲ್ಲಿ ಇನ್ಸ್ಟಿಲ್ ಮಾಡಿ. ಮಕ್ಕಳಿಗೆ ಮನುಷ್ಯರಂತೆ ಬದುಕೋದನ್ನು ನೀವು ಕಲಿಸ್ರಿ. ಎಷ್ಟು ಪ್ರೆಷರೈಸ್ ಆಗಿದೆ ಅಂದರೆ ಮಕ್ಕಳ ಮನಸ್ಸು, ನೀವು ಆಶ್ಚರ್ಯ ಪಡ್ತೀರಿ. 10 ವರ್ಷಗಳ ಹಿಂದೆ 5ನೇತೆ ಓದುವಂಥ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇರಲಿಲ್ಲ. 10 ವರ್ಷಗಳ ಹಿಂದೆ 5ನೇತೆ 6ನೇತೆ ಓದುವಂಥ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇರಲಿಲ್ಲ. ಈಗ ದೇ ಆರ್ ಕಮಿಟಿಂಗ್ ಸುಯಿಸೈಡ್ ಅಲ್ಲ. ಯಾಕಿದು ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಚಿಂತನೆ ಮಾಡಬೇಕು. ನನ್ನಂಥ ಸ್ವಾಮಿಗಳ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ.
5ನೇತೆ 6ನೇತೆ ಓದುವಂತ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳಕತ್ರು, 6ನೇತೆ 7ನೇತೆ ಓದುವಂತ ಮಕ್ಕಳು ಸುಲಿಗೆಗಳನ್ನು ಮಾಡಕತ್ರು, 8ನೇತೆ 9ನೇತೆ ಓದುವಂತ ಮಕ್ಕಳು ಹಿಂಸಾಚಾರ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳಕತ್ರು, 10ನೇತೆ ಮುಗಿಸಿ 11ನೇತೆಗೆ ಬಂದ ಅಂದ್ರೆ ಊರಿಗೆ ಚೇರ್ಮನ್ ಅವ ಆಗಿಬಿಡ್ತಾನ. ಇದೆಲ್ಲ ಯಾಕೆ ಆಗಾಕತ್ತದ? ನಾವು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ಬೇಕು. ಹಿಂದಿನ ಗದುಗಿನ ಜಗದ್ಗುರುಗಳು ಒಂದು ಮಾತು ಹೇಳೋರು, ನಮ್ಮ ದೇಶಕ್ಕೆ ಗೋಧಿಯ ಕೊರತೆ ಆಯಿತು ಅಂದ್ರೆ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬಹುದು, ರಾಗಿಯ ಕೊರತೆ ಆಯಿತು ಅಂದ್ರೆ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬಹುದು, ಕಂಪ್ಯೂಟರ್ಗಳ ಕೊರತೆ ಆಯಿತು ಅಂದ್ರೆ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬಹುದು, ಸಂಸ್ಕಾರವಂತ ಮಕ್ಕಳ ಕೊರತೆ ಆಯಿತು ಅಂದ್ರೆ ಯಾವ ದೇಶದಿಂದ ತರಿಸ್ಕೊಳ್ಳೋದು? ನಮ್ಮ ಮಕ್ಕಳಿಗೇನೆ ನಾವು ಸಂಸ್ಕಾರ ಕೊಡಬೇಕು. ನಾನು ಎಲ್ಲ ಪಾಲಕರಿಗೆ ಕೈ ಜೋಡಿಸಿ ನಾನು ಅದನ್ನೇ ಹೇಳೋದು, ನಿಮ್ಮ ಮಕ್ಕಳಿಗೆ ಮೊದಲು ಸಂಸ್ಕಾರ ಕೊಡ್ರಿ. ನೀವೇನು ಮಾಡ್ತೀರಿ? ಸಣ್ಣಾಗಿದ್ದಾಗ ಮಂಗಳೂರಿಗೆ ಇಟ್ಟು ಬರೋನು, ಬೆಂಗಳೂರಿಗೆ ಇಟ್ಟು ಬರೋನು, ಅನ್ನ ಸಾರ ಉಣ್ಕೋತ ಅವು ಕಲಿತಾವು, ಇನ್ಫೋಸಿಸ್ನ ನೌಕರಿ ಹಿಡಿತಾವು, ಅವು ಹೋಗಿ ಅಮೇರಿಕಾದವು ಸೆಟಲ್ ಆಗ್ತಾರೆ. ನಿಮಗಿಲ್ಲಿ ವಯಸ್ಸಾಕೈತಿ, ಯಪ್ಪ ನನಗೆ ಹಿಂಗಾಗೈತಿ ಅಂತ ತಿಳ್ಕೊಂಡು ಫೋನ್ ಮಾಡ್ತೀರಿ. ನಾವು ಸಣ್ಣಾಗಿದ್ದಾಗ ನಮ್ಮನ್ನ ಇವ್ರು ಹಾಸ್ಟೆಲ್ಗೆ ಇಟ್ಟು ಬಂದಾರಂದ್ರೆ ಈಗ ಇವ್ರನ್ನ ಹಾಸ್ಟೆಲ್ಗೆ ಇಟ್ಟು ಬರೋಣ ಅಂತ ಅವ್ರು ಅಲ್ಲಿ ಕೂತು ವಿಚಾರ ಮಾಡಿ. ಅವ್ರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ನೀವೆಲ್ಲಿ ಹೋಗಿದ್ರಿ? ಕೈಯಾಗ ಒಂದು ಕೈ ಚೀಲ ಹಿಡ್ಕೊಂಡು ವೃದ್ಧಾಶ್ರಮಕ್ಕೆ ಹೋಗೋದು ನೀವು. ಶೇಮ್ ಇದು, ಅಬ್ಸಲ್ಯೂಟ್ಲಿ ಶೇಮ್ ಇದು. ಇದಾಗಬಾರ್ದು. ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಅನ್ನುವಂಥ ನಾಡಿನೊಳಗೆ ಇವತ್ತು ಗಲ್ಲಿಗಳಲ್ಲಿ ವೃದ್ಧಾಶ್ರಮಗಳು ತಲೆ ಎತ್ತಾ ಇರುವಂಥದ್ದನ್ನು ನೋಡಿದ್ರೆ ಶೇಮ್ ಅಲ್ಲ ಅದು, ನಾಚಿಕೆಗೇಡಿನ ಸಂಗತಿ ಅಲ್ಲ ಅದು. ಅದಕ್ಕೆ ನಾನು ಅದನ್ನೇ ಹೇಳೋದು, ರೇಮಂಡ್ ಅನ್ನುವಂಥ ಒಂದು ಕಂಪನಿ ಇತ್ತು, ನೀವು ಕೇಳಿರ್ಬೇಕು ಹೆಸರು. ರೇಮಂಡ್ ಕಂಪನಿಯ ಮಾಲೀಕರ ಪರಿಸ್ಥಿತಿ ನೋಡಿದ್ರೆ ನೀವು ಮೊನ್ನೆ ದೊಡ್ಡ ಸುದ್ದಿ ಆಯಿತು. ಇದೆಲ್ಲ ಯಾಕೆ ಆಗ್ತಾ ಇದೆ ಹೇಳಿ? ಸಂಸ್ಕಾರದ ಕೊರತೆಯಿಂದಾಗಿ ಆಗ್ತದೆ. ಅದಕ್ಕೆ ಸಿದ್ದೇಶ್ವರಪ್ಪ ಅವ್ರು ಹೇಳೋರು, ಕೇವಲ ಅಕ್ಷರ ಕಲಿಸಿಬಿಟ್ರಿ ಅಂದ್ರೆ ಮಕ್ಕಳು ಭ್ರಷ್ಟರಾಗ್ಬೋದಪ್ಪ, ಅಕ್ಷರದ ಜೊತೆಗೆ ಸಂಸ್ಕಾರವನ್ನು ಕಲಿಸಿಬಿಟ್ರಿ ಅಂದ್ರೆ ಅವ್ರು ಯಾರೂ ಭ್ರಷ್ಟರಾಗಂಗಿಲ್ಲ, ದೇಶ ಭಕ್ತರಾಗ್ತಾರೆ ಅನ್ನುವಂಥ ಮಾತುಗಳನ್ನು ಅಪ್ಪ ಅವ್ರು ಹೇಳ್ತಿದ್ರಲ್ಲ. ನಿಮ್ಮ ಮಕ್ಕಳಿಗೆ ಅಕ್ಷರದ ಜೊತೆಗೆ ಸಂಸ್ಕಾರವನ್ನು ಕಲಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಿದ್ದೇ ಖರೆ ಆಯಿತು ಅಂದರೆ ಭಾರತ ಅನ್ನುವಂಥದ್ದು ಸೂಪರ್ ಪವರ್ ರಾಷ್ಟ್ರ ಆಗುತ್ತೆ. ಅದೇ ಮಾತುಗಳನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳೋರು. APJ ಅಬ್ದುಲ್ ಕಲಾಂ ಅವರು, ನೀವೆಲ್ಲ ಹುಡುಗರು ನಾ ಹೇಳ್ದಂಗೆ ಹೇಳ್ತೀರಿ, ನಾ ಒಂದು ಮಾತು ಹೇಳ್ತೀನಿ ಎಲ್ಲರಿಗೂ ಹೇಳ್ತೀರಿ, ಕ್ಯಾನ್ ಯು ಫಾಲೋ ಮೀ? ನಾನು ಇಂಗ್ಲೀಷ್ನೊಳಗೆ ಓದೀನಿ, ನೀವು ಯಾರೋ ಗಾಬರಿ ಬೀಳ್ಬೇಡ್ರಿ, ಅಪ್ಪ ಅವ್ರು ಏನು ಮಾತಾಡಕತ್ತಾರ ಅಂತೇಳಿ. ಇಂಗ್ಲೀಷ್ನೊಳಗನೆ ಅಧ್ಯಯನ ಮಾಡಿದ್ದಕ್ಕಾಗಿ APJ ಅಬ್ದುಲ್ ಕಲಾಂ ಅವರು ಯುರೋಪಿಯನ್ ಪಾರ್ಲಿಮೆಂಟಲ್ಲಿ ಒಂದು ಮಾತನ್ನು ಹೇಳಿದರು. ಎಲ್ಲರೂ ಜೋರಾಗಿ ಎದ್ದು ನಿಂತುಕೊಂಡು ಚಪ್ಪಾಳಿ ತಟ್ಟಿದ್ರು. ಎಷ್ಟು ಚೆನ್ನಾಗಿದೆ ಗೊತ್ತದ ಆ ಮಾತು. ನಾನಂತೂ ಭಾಳ ಖುಷಿ ಪಡ್ತೀನಿ ಆ ಮಾತುಗಳನ್ನು ಹೇಳುವಾಗ. ನೀವೆಲ್ಲ ಸಣ್ಣ ಸಣ್ಣ ಮಕ್ಕಳು ಹೇಳ್ಬೇಕು ನಾನು ಹೇಳಿದಾಗ, ವೇರ್ ದೇರ್ ಈಸ್ ರೈಚಿಯಸ್ನೆಸ್ ಇನ್ ದ ಹಾರ್ಟ್, ದೇರ್ ಇಸ್ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್. ಮೊದಲಿಗೆ ನಾನು ಒಂದ್ಸರಿ ಹೇಳ್ತೀನಿ, ಆಮೇಲೆ ನೀವು ಜೊತೆಗೆ ಹೇಳ್ಬೇಕು. ವೇರ್ ದೇರ್ ಈಸ್ ರೈಚಿಯಸ್ನೆಸ್ ಇನ್ ದ ಹಾರ್ಟ್, ದೇರ್ ಇಸ್ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್. When there is beauty in the character, there is harmony in the home. When there is harmony in the home, there is order in the nation. When there is order in the nation, there is peace in the world. ಈ ಮಾತು ಇದೆಲ್ಲ ಹೇಳ್ತಿರಲ್ಲ, ಜೋರಾಗಿ ಹೇಳಬೇಕು, ಎಲ್ಲರಿಗೂ ಕೇಳುವಂಗೆ ಹೇಳಬೇಕು. Where there is righteousness in the heart, there is beauty in the character. When there is beauty in the character, there is harmony in the home. When there is harmony in the home, there is order in the nation. When there is order in the nation, there is peace in the world. ಜೋರಾಗಿ ಚಪ್ಪಾಳಿ ತಟ್ರಿ ಮಕ್ಕಳಿಗೆ. ಕೆಲವರು ಸರ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ನಿಮ್ಮ ಟೀಚಿಂಗ್ ಸ್ಟಾಫ್ಗೆ ನಾನು ಹೃದಯ ತುಂಬಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಒಳ್ಳೆ ಪಾಠ ಮಾಡ್ಯಾರ ಅಂತ ಗೊತ್ತಾಗಿಬಿಡ್ತದೆ ಇಷ್ಟರಲ್ಲೇನೆ. ಆಗಲಿ ಹಿಜಿಗೆ ನೋಡ್ರೆ ಸಾಕ್ರಿ, ಅನ್ನದಲ್ಲಿ ಬೋಗಾಣಿ ಎಲ್ಲ ಹಿಜಿಗಾಡುವಂಥ ಜರೂರತ್ತಿಲ್ಲ. ಆದರೆ ಅಮೇರಿಕಾದೊಳಗೆ ಒಂದು ಟೆಂಡೆನ್ಸಿ ಇದೆ, ನಾನೆಲ್ಲ ಟೀಚರ್ಸ್ಗಳಿಗೆ ಅದನ್ನೇ ಹೇಳೋದು. ಅಮೇರಿಕಾದಲ್ಲಿ ಏನು ಟೆಂಡೆನ್ಸಿ ಇದೆ ಅಂದರೆ, ಒಂದು ಭಾಳ ಚಂದ ಮಾತು ಹೇಳ್ತಾರೆ, ಟೀಚರ್ಸ್ ಇನ್ ಅಮೇರಿಕಾ ದೇ ಸಿ ದೇರ್ ಸ್ಟೂಡೆಂಟ್ಸ್ ಯಾಸ್ ಫ್ಯೂಚರ್ ಪ್ರೆಸಿಡೆಂಟ್ಸ್ ಆಫ್ ಅಮೇರಿಕಾ. ಎಷ್ಟು ಚೆನ್ನಾಗಿದೆ ನೋಡ್ರಿ ಮಾತು. ಟೀಚರ್ಸ್ ಇನ್ ಅಮೇರಿಕಾ ದೇ ಸಿ ದೇರ್ ಸ್ಟೂಡೆಂಟ್ಸ್ ಯಾಸ್ ಫ್ಯೂಚರ್ ಪ್ರೆಸಿಡೆಂಟ್ಸ್ ಆಫ್ ಅಮೇರಿಕಾ. ನನ್ನ ಕ್ಲಾಸ್ ರೂಮ್ ಒಳಗೆ ಕೂತ್ಕೊಂಡಿರುವಂಥ ಹುಡುಗ ರಮೇಶ ಸತೀಶ ಕೂತ್ಕೊಂಡ ನಾನು ತಿಳ್ಕೊಬಾರ್ದು, ಈ ಅಮೇರಿಕಾ ದೇಶದ ರಾಷ್ಟ್ರಪತಿ ರಾಷ್ಟ್ರಾಧ್ಯಕ್ಷ ಆಗುವಂಥ ವ್ಯಕ್ತಿ ನನ್ನ ಕ್ಲಾಸ್ ರೂಮ್ನೊಳಗೆ ಕೂತ್ಕೊಂಡು ನಾನಂತ ಪಾಠ ಮಾಡ್ತಾರಂತ್ರಿ ಅವರು. ನಾವು ಹಾಗೆ ಮಾಡ್ಬೇಕಲ್ಲ. ನನ್ನ ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡಿರುವಂಥವ್ರು ದೊಡ್ಡ ದೊಡ್ಡ ಸ್ವಾಮಿಗಳಾಗ್ಬೋದು ಅಂತ ಮಾಡ್ಬೋದು ರೀ. ನಾನು ಕ್ಲಾಸ್ ರೂಮ್ನೊಳಗೆ ಕೂತ್ಕೊಂಡಿರುವಂಥವ್ರು ನಾವು ಎಲ್ಲ ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡೇ ಬರಬೇಕಲ್ಲ. ಒಬ್ಬ ರೈತ ಆಗ್ತಾನಂತ ಮಾಡಬೇಕು,
ಈ ದೇಶದ 140 ಕೋಟಿ ಜನಸಂಖ್ಯೆಯ ಪ್ರಧಾನಮಂತ್ರಿ ಆಗುವಂತ ವ್ಯಕ್ತಿ ನನ್ನ ಕ್ಲಾಸ್ ರೂಮ್ನಾಗ ಕುತ್ಕೊಂಡಾನ ಅಂತ ನೀವು ಪಾಠ ಮಾಡಿಬಿಟ್ರಿ ಅಂದ್ರೆ ಭಾರತ ಅನ್ನುವಂಥದ್ದು ವಿಶ್ವಗುರು ರಾಷ್ಟ್ರ ಆಗೇ ಆಗುತ್ತೆ ಅನ್ನುವಂಥ ವಿಚಾರಗಳನ್ನ ನಾನು ಎಲ್ಲ ಶಿಕ್ಷಕರಿಗೆ ಹೇಳೋದಕ್ಕೆ ನಾನು ಬಯಸ್ತೀನಿ. ಆ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಖುಷಿ ಖುಷಿಯಾಗಿರೋದನ್ನ ಕಲಿಸ್ರಿ, ಖುಷಿ ಖುಷಿಯಾಗಿರೋದಕ್ಕೆ ಅವ್ರಿಗೆ ರೂಢಿ ಮಾಡ್ರಿ. ಅವ್ರು ಆರಾಮಾಗಿದ್ರು ಅಂದ್ರೆ ನಿಮ್ಮ ಇಂಟೆಲಿಜೆನ್ಸ್ ಲೆವೆಲ್ ಏನೈತಲ್ಲ ಅದು ಅದು ಡೆಫಿನೆಟ್ಲಿ ಹೈ ಲೆವೆಲ್ಗೆ ಹೋಗಿಬಿಡ್ತದೆ. ನೀವು ಪ್ರೆಷರೈಸ್ ಮಾಡ್ಕೊತ ಹೋಗಿಬಿಟ್ರಿ ಅಂದ್ರೆ ಗದ್ಲಕ್ಕೆ ಬೀಳ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಇಂತಹ ಒಂದು ಅಪರೂಪವಾಗಿರುವಂಥ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿ ಇಡೀ ವಿಜಯಪುರ ಜಿಲ್ಲೆಗೆ ನೋಡ್ರಿ, ವಿಜಯಪುರ ಜಿಲ್ಲೆ ಬರಗಾಲ್ನಾಡು ಅಂತ ಹೇಳ್ತಿದ್ರಲ್ಲ, ಹಳಕಟ್ಟಿಯವರ ಬಗ್ಗೆ ನಾನು ಹೇಳಿದೆ. ಹಳಕಟ್ಟಿಯವರು ಕಟ್ಟುವಂತಹ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಗೆ ಬಹುದೊಡ್ಡ ಅದ್ಭುತವಾದ ಶಕ್ತಿಯನ್ನು ನೀಡಿರುವಂತಹ ಒಬ್ಬ ಅಪರೂಪದ ವೀರ ವಿರಾಗಿ ಯಾರು ಅಂದ್ರೆ ಬಂತನಾಳದ ಸಂಗನ ಬಸವ ಮಹಾಸ್ವಾಮಿಗಳವರು. ಎಷ್ಟು ನೆನೆಸೋದು ಹೇಳ್ರಿ ಅಪ್ಪ ಅವರನ್ನ, ಅವ್ರ ಬಗ್ಗೆ ಎಷ್ಟು ಖುಷಿ ಪಡ್ಬೇಕು ಹೇಳ್ರಿ ನಾವು. ಆ ಸಂದರ್ಭದಲ್ಲಿ 1,96,000 ಗಣಗಳನ್ನು ಸೇರಿಸಿ, ಈಗಲ್ರಿ ಆಗ 75 ವರ್ಷಗಳ ಹಿಂದೆ 1,96,000 ಎಲ್ಲ ಜನರನ್ನ ಸೇರಿಸಿ ಅಸಂಖ್ಯಾತ ಪ್ರಮಥ ಗಣಮೇಳವನ್ನು ಮಾಡಿ ಏನು 12ನೇ ಶತಮಾನದಲ್ಲಿ ಅದ್ಭುತವಾದ ಕಾಯಕ ಕೈಂಕರ್ಯವನ್ನು ಮಾಡ್ತಾ ಇದ್ರಲ್ಲ, ಅದನ್ನು ವಿಜಯಪುರ ಜಿಲ್ಲೆಯೊಳಗೆ ಮಾಡಿ 2ನೆಯ ಬಸವಣ್ಣ ಆದವರು ಯಾರು ಅಂದ್ರೆ ಸಂಗನ ಬಸವ ಮಹಾಸ್ವಾಮಿಗಳವರು. ಅವರನ್ನು ನಾವು ಯಾವ ಕಾರಣಕ್ಕೂ ಮರಿಬಾರದು. ಬಂಗಾರಮ್ಮ ಸಜ್ಜನಿಗೆ ಹೇಳಿದ್ರು ಅವರು, ಅವ್ವ ಮಕ್ಕಳಿಲ್ಲ ಅಂತ ವಿಚಾರ ಮಾಡಬೇಡ. ಹೆಂಗ ಅತನಿ ಶಿವೆಗಳು ಹಾನಗಲ್ಲಪ್ಪ ಅವರು ಇಲ್ಲಿ ಶಿರಸಂಗಿ ಲಿಂಗರಾಜರಿಗೆ ಹೇಳಿದ್ರು ಅಂತ ಹೇಳ್ತೀವ. ಶಿರಸಂಗಿ ಲಿಂಗರಾಜರ ವಂಶಸ್ಥರನ್ನು ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರು. ಮಕ್ಕಳಿಲ್ಲ ಅಂತ ಯಾಕೆ ಕೊರಗ್ತೀರಿ? ಬಂಗಾರಮ್ಮ ಸಜ್ಜನಿಗೆ ಮಕ್ಕಳಿಗೆ ಆಗಿದ್ರು, ಹೆಣ್ಮಗಳಿದ್ಲು, ಗಂಡು ಮಗ ಇಲ್ಲ ಅಂತ ಕೊರಗಬೇಡವ. ಎಲ್ಲ ಮಕ್ಕಳು ನಿನ್ನ ಮಕ್ಕಳು ಅಂತಾನೆ ತಿಳ್ಕೋಬೇಕು. ನೀ ದಾನ ಮಾಡ್ತೀನವ್ವ ಅಂತ ಕೇಳಿದ್ರು. ಅಪ್ಪ ಅವ್ರ, ನೀವು ಜೋಳಿಗೆ ಹಾಕೊಂಡು ಇದನ್ನು ಕೇಳ್ತೀರಿ ಅಂದ್ರೆ ನೀವು ಏನು ಕೇಳಿದ್ರು ನಾ ಕೊಡ್ತೀನಿ ಅಂತ ತಿಳ್ಕೊಂಡು ಬಂಗಾರಮ್ಮ ಸಜ್ಜನ ಹೇಳ್ತಾಳೆ ಅಂದ್ರೆ ಆ ತಾಯಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳಿ ತಟ್ಟು ನಾವು ಅಭಿನಂದನೆಯನ್ನು ಸಲ್ಲಿಸ್ಬೇಕಲ್ಲ. ಆ ಮಗಳಿದ್ರೆ ಹೆಂಗಿರ್ಬೇಕು ಹೇಳ್ರಿ? ಬಂಗಾರಮ್ಮ ಸಜ್ಜನವ್ರ ಮಗಳು ಹೆಂಗಿರ್ಬೇಕು ಹೇಳ್ರಿ? ಅವ್ವ ನೀ ಕೊಡೋದಾದ್ರೆ ಕೊಡವ್ವ, ಸ್ವಾಮಿಗಳು ಕೇಳ್ತಾರಂದ್ರೆ ಕೊಟ್ಟು ಬಿಡವ್ವ, ಇಡೀ ಜಗತ್ತಿಗೆ ಒಳ್ಳೇದಾಗ್ತದೆ ಅಂದ್ರೆ ನಮ್ಮಿಂದನೇ ಆಗ್ಲಿ ಅಂತ ತಿಳ್ಕೊಂಡು ಹೇಳ್ತಾರಂದ್ರೆ ನೋಡ್ರಿ, ನಾನು ಒಂದೇ ಮಾತು ಹೇಳೋದು, ಮನುಷ್ಯ ಒಬ್ಬ ಬರೋಬ್ಬರಿ ಇದ್ದ ಅಂದ್ರೆ ಇಡೀ ಜಗತ್ತು ಬರೋಬ್ಬರಿ ಇರ್ತದೆ. ನಿಮ್ಗೆಲ್ಲ ಒಂದು ಕತೆ ಗೊತ್ತಿದೆ, ಎಲ್ಲ ಕಡೆಗೂ ಅದು ವೈರಲ್ ಆಗ್ಯದ ಕತೆ. ಅದು ಪ್ರೈಮರಿ ಸ್ಕೂಲ್ ಇತ್ರಿ, ಅದು 5ನೇ ಕ್ಲಾಸ್. ಅದು ಸರ್ ಕೇಳಿದ್ರು, ನನ್ನ ಕೈಯಾಗಿರೋದು ಏನು ಅಂತ ಹಿಂಗೆ ತೋರಿಸಿದ್ರು. ಜಗತ್ತಿನ ಭೂಪಟ ಇತ್ತು, ಇದನ್ನ ಹರಿದು ಹೋಗಿದ್ದೀನಿ, ಯಾರು ಕರೆಕ್ಟ್ ಕೊಡಿಸ್ತೀರಿ? 10 ರೂಪಾಯಿ ಚಾಕ್ಲೇಟು, ಎಲ್ಲರ ಕಡೆಯಿಂದ ಚಪ್ಪಾಳಿ ತಟ್ಟಿಸ್ತೀನಿ ಅಂದ್ರು. ಹುಡುಗರು ನಾ ಮುಂದೆ ನೀ ಮುಂದೆ ಅಂತ ಬಂದ್ರು. ವರ್ಲ್ಡ್ ಮ್ಯಾಪ್ ಅಂದ್ರೆ ಬಿಜಾಪುರ ಮ್ಯಾಪ್ ಅನ್ರಿ. ಅದು 200ಕ್ಕೂ ಹೆಚ್ಚು ದೇಶಗಳದಾವ, ಕೂಡ್ಸಕ್ಕಾಗ್ಲಿಲ್ಲ ಯಾರಿಗೂ. ದೊಡ್ಡ ಭಾರತನ ಸಿಗುವಂತದ್ರೊಳಗೆ ಸಣ್ಣ ಶ್ರೀಲಂಕಾ ಎಲ್ಲಿ ಸಿಗಬೇಕ್ರಿ? ಬರೋರು ಗುದ್ದಾಡೋರು ಹೋಗೋರು, ಬರೋರು ಗುದ್ದಾಡೋರು ಹೋಗೋರು. ಒಬ್ಬ ಹುಡುಗ ಭಾಳ ಶಾನೆ ಇದ್ದ, ಏನು ಮಾಡೋದು ಮಾರಾಯ, 10 ರೂಪಾಯಿ ಚಾಕ್ಲೇಟು ಹೋತು, ಎಲ್ಲರ ಕಡೆ ಚಪ್ಪಾಳೆ ತಟ್ಸ್ಕೊಳ್ದು ಹೋತು. ನಾನೇ ಅಂತ ಕರಂ ಬಿದ್ದಿತ್ತು ಅಂತ ತಿಳ್ಕೊಂಡು ಒಂದು ಕೈಯಾಗ ಒಂದು ಏನು ಚೀಟಿ ಹಿಡಿದಿದ್ದಲ್ರಿ, ಅದನ್ನ ಹಿಂಗೆ ಡಬ್ ಹೋಗೋದು ಬಿಟ್ಟ. ಅಲ್ಲಿ ಮನುಷ್ಯನ ತಲೆ ಚಿತ್ರ ಇತ್ರಿ. ಆ ಹುಡುಗ ವಿಚಾರ ಮಾಡಿದಾಗ ಇದು ಮನುಷ್ಯನ ಚಿತ್ರ ಐತಿ ಅಂದ್ರೆ ಇದು ಮನುಷ್ಯಂದ ಚಿತ್ರ ಇರ್ಬೋದು ಅಂತ ತಿಳ್ಕೊಂಡು ಎಲ್ಲ ಡಬ್ ಹೋಗೋದು ಬಿಟ್ಟ. ಎಲ್ಲಿ ಕಣ್ಣಿದ್ದಲ್ಲಿ ಕಣ್ಣ, ಮೂಗಿದ್ದಲ್ಲಿ ಮೂಗ, ಕಿವಿ ಇದ್ದಲ್ಲಿ ಕಿವಿ, ಬಾಯಿ ಇದ್ದಲ್ಲಿ ಬಾಯಿ, ಎಲ್ಲ ರೆಡಿ ಮಾಡಿ ಸರ್ ನಾ ಮುಗಿಸಿನ್ರಿ, ಚಪ್ಪಾಳಿ ತಟ್ರಿ ಎಲ್ಲರೂ ಅಂದ್ರು. ಇಲ್ಲ ಅಲ್ಲಿ ಎಲ್ಲರೂ ಚಪ್ಪಾಳಿ ತಟ್ಟಿದ್ರು. ಅಪ್ಪಿ ಇದರಿಂದ ಏನು ತಿಳ್ಕೊಂಡು ಅಂತ ಸರ್ ಕೇಳಿದ್ರು. ಸರ್ ಮೊದಲು ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ರಿ ನನ್ನ ಹುಡುಗ. ಆ ಚಾಕ್ಲೇಟ್ ಇಸ್ಕೊಂಡ. ಸರ್ ಇದರಿಂದ ನಾ ಏನು ತಿಳ್ಕೊಂಡಿನಿ ಅಂದ್ರೆ ಮನುಷ್ಯ ಒಬ್ಬ ಬರೋಬ್ಬರಿ ಇದ್ದ ಅಂದ್ರೆ ಇಡೀ ಜಗತ್ತು ಬರೋಬ್ಬರಿ ಇರ್ತೈತೆ ಅಂತ ತಿಳ್ಕೊಂಡಿನಿ ನೋಡ್ರಿ ಅಂತ ಹೇಳಿ. ಈ ಜಗತ್ತು ಭಾಳ ಸುಂದರ ಆಗೈತಿ ಅಂದ್ರೆ ಮನುಷ್ಯನಿಂದನೇ ಆಗ್ಯದ. ಇಟ್ಟು ಹದಗೆಟ್ಟು ಹೈದರಾಬಾದ್ ಆಗೈತಿ ಅಂದ್ರೆ ಅದು ಮನುಷ್ಯನಿಂದನೇ ಆಗ್ಯದ. ಸೊ ನಾವು ಮನುಷ್ಯರಿಗೇ ಸಂಸ್ಕಾರ ಕೊಡಬೇಕು ಅಂತ ಹೇಳಿ ನಮ್ಮ ಬಂತನಾಳದ ಅಪ್ಪ ಅವರು ಬಹಳ ದೊಡ್ಡ ಕಾಯಕ ಕೈಂಕರ್ಯವನ್ನು ಮಾಡಿದ್ರಲ್ಲ, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಯರನಾಳದ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಆ ಯರನಾಳದ ಮಠವನ್ನು, ಉಕ್ಕಲಿಯ ಮಠವನ್ನು ಬಹಳ ಅದ್ಭುತವಾದ ಒಂದು ವ್ಯವಸ್ಥೆಯನ್ನು ಇಟ್ಟುಕೊಂಡು ಅವರು ಬಹಳ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನೀವು ಬರಬೇಕು ಅಂತ ಬಹಳ ಕರೆಯೋರು. ನಾನು ಇಲ್ಲಿ ತೋಂಟದಾರ್ಯ ಮಠದ ಕಾರ್ಯಕ್ರಮಕ್ಕೆ ಬಂದಾಗಲೆಲ್ಲ ನಾನು ಕರೆಯೋರು ಅವರು. ಇವತ್ತು ನಿಮ್ಮನ್ನೆಲ್ಲ ನೋಡಿ, ಈ ಒಂದು ಕ್ಯಾಂಪಸ್ಸನ್ನು ನೋಡಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಜ್ವಾಳದೊಳಗೆ 3 ಥರ ಜ್ವಾಳ ಇರ್ತಾವಂತೆ. ಒಂದು ನುಷಿ ಹತ್ತಿದ ಜ್ವಾಳ, ಒಂದು ಹಗೆಯೊಳಗಿನ ಜ್ವಾಳ, ಒಂದು ಬಿತ್ತುವ ಜ್ವಾಳ. ಈ ನುಷಿ ಹತ್ತಿದ ಜ್ವಾಳದಂಗೆ ನಮ್ಮ ಮನುಷ್ಯರೊಳಗೂ ಒಂದಿಷ್ಟು ಮಂದಿ ಇರ್ತಾರೆ. ಅವ್ರು ಮನ್ಯಾಗೂ ಇರಂಗಿಲ್ಲ, ಹೊರಗೆ ಬಂದು ಸಮಾಜ ಸೇವಾನೂ ಮಾಡಂಗಿಲ್ಲ. ಪಾನ್ ಪರಾಗ ಅಂಗಡಿ ಮುಂದೆ ಅಡ್ಡಾಡ್ತಿರ್ತಾರೆ ನೋಡ್ರಿ. ಅವರು ಗುಟ್ಕಾ ತಿರ್ತಿರ್ತಾರ, ಮಟಕ ಆಡ್ತಿರ್ತಾರ. ಮೊನ್ನೆ ಒಂದು ಜೋಕ್ ಓದ್ತಿದ್ದೆ ನಾನು. ಗುಟ್ಕಾತಿಯಿಂದ ಮಟಕ ಆಡಿ ಮಟಕ್ಕೆ ಬರ್ಲಾರ ಚಟಕ್ಕೆ ಬಿದ್ದು ಕೊಟ್ಟಕ್ಕೆ ಟಿಕೆಟ್ ತೆಗಿಸಿ ಪಟಕನ ಶಟದ್ ಬಿಡುದ. ಇಂಥದ್ದೆಲ್ಲ ನಡೆದೈತ್ರಿ ಈ ಟೆಂಡೆನ್ಸಿ ಎಲ್ಲ. ಈಗ ನೋಡ್ರಿ, ಈಗ ಭಾಳ ಮಂದಿ ಹಂಗಿರ್ತಾರೆ, ಮನ್ಯಾಗೂ ಇರಂಗಿಲ್ಲ, ಹೊರಗೆ ಬಂದು ಸಮಾಜ ಸೇವಾನೂ ಮಾಡಂಗಿಲ್ಲ. ಅವರೆಲ್ಲ ಹೆಂಗಂದ್ರೆ ನುಷಿ ಹತ್ತಿದ ಜ್ವಾಳ ಇದ್ದಂಗ್ರ, ತಿನ್ನಾಕು ಬರಂಗಿಲ್ಲ, ಬಿತ್ತಾಕು ಬರಂಗಿಲ್ಲ.
ಇನ್ನು ಹಗೆ ಒಳಗಿನ ಜ್ವಾಳ ಇರ್ತದೆ. ಹಗೆ ಒಳಗಿನ ಜ್ವಾಳ ತಿನ್ನಾಕ್ ಬರ್ತೈತೆ, ಹೊರತಾಗಿ ಬಿತ್ತಾಕ್ ಬರಂಗಿಲ್ಲ. ಈ ಚಲೋ ಕಾರ್ಯಕ್ರಮ ನಡೆದೈತಿ, ಅಪ್ಪವ್ರು ನೀವು ಮಾತಾಡ್ರಿ ಅಂತ ತಿಳ್ಕೊಂಡು ತನ್ನಗ ಶಿವನ ಮುಂದೆ ನಂದಿ ಕೂತಂಗ ಮಂದಿ ಎಲ್ಲ ಕುಂತೀರಿ. ಆದರೂ ಒಂದಿಷ್ಟು ಮಂದಿ ಮನ್ಯಾಗ ಬ್ಯಾಚಗ ಕೂತಾವಲ್ರಿ, ಅವೆಲ್ಲ ಮನ್ಯಾಗಿನ ಜ್ವಾಳ, ಹಗೆ ಒಳಗಿನ ಜ್ವಾಳ ತಿನ್ನಾಕ ಕಟ್ಟ ಬರ್ತಾವ, ಬಿತ್ತಾಕ್ ಬರಂಗಿಲ್ರಿ. ಇನ್ನು ಬಿತ್ತು ಜ್ವಾಳ ಯಾವುದಂದ್ರೆ, ಭೂಮಿಯನ್ನು ಹದ ಮಾಡಿ ಒಂದು ಜೋಳದ ಕಾಳನ್ನು ರೈತ ಭೂಮಿಗೆ ಕೊಟ್ಟ ಅಂದ್ರೆ ಸಾವಿರ ಸಾವಿರ ಜೋಳದ ಕಾಳುಗಳನ್ನು ತಯಾರು ಮಾಡುವಂತ ತಾಕತ್ ಯಾರಿಗಿರ್ತದೆ ಅಂದ್ರೆ ಅದು ಬಿತ್ತು ಜ್ವಾಳಕ್ಕಿರ್ತದೆ. ತಣ್ಣಗ ಕುಂತಿ ಏನು ನನ್ನ ಮಾತು ಕೇಳಾಕತ್ತಿರಲ್ಲ, ನೀವೆಲ್ಲರೂ ಬಿತ್ತು ಜ್ವಾಳ ಅಂತ ತಿಳ್ಕೊಂಡು ಹೇಳಕ್ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ತಾವೆಲ್ಲರೂ ಭಾಳ ಶಾಂತರಿಂದ ಕುಳಿತುಕೊಂಡಿದ್ದೀರಿ. ನಿಮ್ಮ ಸಮಯವನ್ನ, ನಿಮ್ಮ ಸಂಯಮವನ್ನ ನಾನು ಪರೀಕ್ಷೆ ಮಾಡೋದಕ್ಕೆ ಹೋಗಂಗಿಲ್ಲ. ನಮ್ಮ ಎಲ್ಲ ಈ ಒಂದು ಟೀಚಿಂಗ್ ಫ್ಯಾಕಲ್ಟಿ ಮತ್ತು ನಾನ್ ಟೀಚಿಂಗ್ ಫ್ಯಾಕಲ್ಟಿ ಅವರನ್ನು ನಾನು ಹೃದಯ ತುಂಬಿ ಅಭಿನಂದಿಸ್ತೇನೆ. ನಾವೆಲ್ಲರೂ ಒಂದೇ ತಲೆಯೊಳಗೆ ಇಟ್ಕೊಳ್ಬೇಕು. ಶರಣರ ವಚನಗಳನ್ನು ಓದ್ರಿ, ಮಕ್ಕಳಿಗೆ ವಚನಗಳನ್ನು ಕಲಿಸ್ರಿ. 160 ಕೋಟಿ ವಚನಗಳನ್ನು ಅಲ್ಲಮ ಪ್ರಭುದವರು ಒಬ್ಬರ ಬರೆದಾರಂತ್ರಿ. 23,000 ವಚನದ ಹೇಳಿದೆ ನೀವು ಕತೆ. ನಾನು 160 ಕೋಟಿ ವಚನಗಳನ್ನು ಅಲ್ಲಮ ಪ್ರಭುದೇವರು ಒಬ್ಬರ ಬರೆದಾರಂದ್ರೆ ವಿಚಾರ ಮಾಡ್ರಿ ನೀವು. ಹೀಗಾಗಿ ಇಂಥದ್ದೊಂದು ಅದ್ಭುತವಾದ ವ್ಯವಸ್ಥೆ ನಮ್ಮಲ್ಲಿರೋದರಿಂದ ಬೇರೆಯವರು ಯಾರಾದರೂ ಬಂದು ವಚನಗಳನ್ನು ಓದಿ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ನಾವು ಓದಿ ಬಿಟ್ಟಿವಿ ಅಂದರೆ ಬದುಕು ಬಂಗಾರ ಆಗ್ತದೆ ಅನ್ನುವಂಥ ಮಾತುಗಳನ್ನು ಹೇಳಿ ನಮ್ಮ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದ ಅಂತಃಕರಣ ನಿಮ್ಮೆಲ್ಲರ ಮೇಲಿದೆ. ತಮಗೆಲ್ಲರಿಗೂ ಶುಭಾಶಯವನ್ನು ಕೋರಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ. ಶರಣಾರ್ಥಿ.